ನಮ್ಮ ಅಜ್ಜಿ ಹತ್ಲಾಗ ಹೋಯ್ತು ಅಂತ ಕಣ ಈಟೊತ್ತಾದ್ರೂ ಬರ್ಲಿಲ್ವಲ್ಲ. ಆ ಎಲ್ಲೋತು ಏನೋ ಒಂದು ಗೊತ್ತಾಗ್ತಿಲ್ವಲ್ಲ. ನನ್ಗೆ ಹೋಗಿ ನೀರ್ ಬಿಟ್ಟು ಬರ್ತೀನಿ ಕಡೆ, ಇಲ್ಲೇ ಇರುವ ಹೀರೆಕಾಯಿ ಎಲ್ಲ ನಾನು ಕಿತ್ಕೊಂಡು ಒಂದೊಂದೇ ಕುಯ್ಕೊಂಡು ಎಲ್ಲ ಇಡ್ತಿರು ಅಂತ ಹೇಳ್ತು. ನಾನು ಅತ್ಲಾಗಿ ಹೋಗ್ ಬರ್ಲಿ, ಅತ್ಲಾಗ ನೀರ್ ಬಿಟ್ಟು ಬರಕಲ್ವಾ ಇನ್ನೇನು ಅಂತ ನಾನು ಸುಮ್ಕಾಗ್ಬಿಟ್ಟೆ. ಈಟೊತ್ತಾದ್ರೂ ಬರೋದ್ ಬೇಡ್ವಾ, ಒಬ್ಳೆ ಏಟು ಅಂತ ಮಾಡಿದ ನನ್ಗೂ ಸಾಕಾಗೋಯ್ತು ಅತ್ಲಾಗಿ. ಅದಕ್ಕೆ ಅರ್ಧ ಬರಲ್ಲ ಅಂತ ಹೇಳಿದ್ ನಾನು. ಬರಲ್ಲ ಅಂದ್ರೂ ಏ ಬಾರಿ ಅತ್ಲಾಗಿ ಹೊಲತಾವ, ಒಬ್ನಿಗೆ ನಿನ್ ಬೇಜಾರಾಗ್ತಿರುತ್ತೆ ಅತ್ಲಾಗಿ. ನಿನ್ ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕುತ್ಕೋ ಬಾ, ಅದು ಇದು ಕಷ್ಟ ಸುಖ ಮಾತಾಡ್ತಿದ್ರೆ ಬೇಜಾರು ಕಳೆಯುತ್ತೆ ನನ್ಗೂನು. ನಾನು ಹೀರೆಕಾಯಿ ಎಲ್ಲ ಕುಯ್ಕೊಂಡ್ತೀನಿ ಬಾರೆ ಅಂತ ಹೇಳ್ತು. ಇನ್ನೇನು ಅವ್ರು ಇವ್ರು ಬಂದ್ಬಿಟ್ಟು ಹೇಳ್ದಂಗೆ ಕೇಳ್ದಂಗೆ ಬೇರೆ ಹೀರೆಕಾಯಿ ಎಲ್ಲ ಕುಯ್ಕೊಂಡು ಹೋಗ್ತಿದ್ರಲ್ಲ, ಅದಕ್ಕೆ ಅತ್ಲಾಗಿ ಸುಮ್ಕೆ ಅತ್ಲಾಗಿ ಮಂತಾವ್ ಕುತ್ಕೊಂಡು ಇನ್ನೇನ್ ಮಾಡೋದು ಅತ್ಲಾಗಿ. ತೋಡುತ್ತಾ ಬಂದ್ರೆ ಒಂದ್ ರೇಟು ಕೆಲಸನಾರು ಮಾಡ್ಬೋದು ನಾನು, ಬೇಗ ಬೇಗ ಆಗುತ್ತಂತ ಬಂದ್ರೆ ಈ ವಜ್ಜ ಎಲ್ಲ ಹೋಗ್ಬಿಡದ. ನೋಡ್ತೀನಿ, ನಂದು 5 ನಿಮಿಷ ನೋಡ್ತೀನಿ. ನಾನೇನು ಮಕ ಮುಲದ್ ನೋಡಲ್ಲ ಅತ್ಲಾಗಿ. ಕುಯ್ಕೊಂಡು ಇಟ್ಕೊಂಡಿರೋ ಹೀರೆಕಾಯಿಗಳನ್ನ ತಲೆ ಮೇಲೆ ಹತ್ಕೊಂಡು ಅತ್ಲಾಗ ಸೀದಾ ಮನೆ ಕಡೆ ಹೊರಟು ಬಿಡ್ತೀನಿ ಅತ್ಲಾಗಿ. ನನ್ಗೂ ಸಾಕಾಗಂಗ ಆಗೋಯ್ತು ಅತ್ಲಾಗ ಬಿಸ್ಲಲ್ಲಿ ಬೆಳಿಗ್ಗಿಂದ ನಾನು. ಆಗ ಓಹೋ ಏನಪ್ಪ ಇವತ್ತು ಹೀರೆಕಾಯಿ ಕುಯ್ಕೊಂಡು ಹೋಗೋದಕ್ಕೆ ನಮ್ ಗೌರಮ್ಮ ಬಂದು ಬಿಟ್ಟಿದಾಳಲ್ಲ ತೋಟತಾವ, ಏನ್ ಸಮಾಚಾರ? ಓಹೋ, 1-2 ದಿವಸ ಕಾಲ್ ನೋವು ಕೈ ನೋವು ಏನು ಇಲ್ಲ, ಹುಷಾರಾಗಿ ಆಗ್ಬಿಟ್ರೆ ಆಯ್ತು. ಇವತ್ತಿ ಕುತ್ಕೊಳಲ್ಲ, ನಿನ್ಕಣಲ್ಲ. ಅದು ಇದು ಕೆಲಸ ಮಾಡ್ತಾನೆ ಇರುತ್ತತ್ಲಾಗಿ. 1-2 ದಿವಸ ಸರಿಯಾಗಿ ಕೆಲಸ ಮಾಡ್ಬಿಡುತ್ತೆ, ಆಮೇಕಿಂದ ಕೈ ನೋವು ಕಾಲ್ ನೋವು ಸೊಂಟ ನೋವು ಹುಷಾರಿಲ್ಲ ಅಂತ ಹೋಗ್ಬಿಟ್ಟು ತಿರ್ಗಾ ಮಲ್ಕೊಂಡ್ಬಿಡೋದು. ಆರಾಮಾಗಿರುವಾಗ ಸುಮ್ಕೆ ನೆಮ್ಮದಿಯಾಗಿರೋದು ಅನ್ನಂಗಿಲ್ಲ, ಏನೇನೋ ಮಾಡ್ತಾನೆ ಇರುತ್ತಪ್ಪ ಅತ್ಲಾಗಿ. ಏನ್ ಗೌರಮ್ಮ, ಏನ ಹೀರೆಕಾಯಿ ಎಲ್ಲ ಕುಯ್ಕೊಂಡು ಹೋಗ್ತಿದ್ಯಾ? ಅಲ್ಕಣಮ್ಮ, ಏನ್ ಒಬ್ಳೆ ಬಂದ? ಎಲ್ಲೋದ ನಮ್ ರಂಗಪ್ಪ ಎತ್ಲಾಗೋದ? ಒಬ್ಳೆ ಮಾಡ್ತೀಯಲ್ಲಮ್ಮ, ಸಾಕಾಗಲ್ವಾ ನಿನಗೆ? ಅಲ್ಲ, ನಿನಗೆ ಎಷ್ಟು ದಿವಸ ಬಡ್ಕೊಂಡಿದ್ದೀನಿ ನಾನು. ಅಲ್ಕಣೆ ಗೌರಮ್ಮ, ಮಗ ಸೊಸೆಗಳೆಲ್ಲ ಬಂದ್ರು, ಮೊಮ್ಮಕ್ಳೆಲ್ಲ ಬಂದ್ರು, ಅಲ್ಲ ನಿನ್ಗೂ ವಯಸ್ಸಾಯ್ತು, ನಿನ್ಗೆ ಯಂತ್ರದಲ್ಲಿ ಕಡಿಮೆ ಮಾಡಿದಾರ ಹುಡುಗರು? ಮಗ ಸೊಸೆ ಏನಾದ್ರೂ ಕಡಿಮೆ ಮಾಡಿದಾರ ನಿನಗೆ? ನೀನ್ ಏನ್ ಕೇಳ್ತೀಯೋ ಅದನ್ನ ತಗೊಂಬಂದ್ ಕೊಡ್ತಾರೆ. ನೀನು ಕುಂತಿತ್ತಾವಲ್ಲ ನನಗೆ ಎಲ್ಲಾದ್ರೂ ಅಷ್ಟು ಚೆನ್ನಾಗಿ ನಿನಗ್ ನೋಡ್ಕೊಳ್ತಾರೆ. ಮೊದ್ಲೇ ನಿನ್ ಕಾಲಾಗಲ್ಲ, ಮಂಡಿ ನೋವು ಅಂತ ಯಾವಾಗ್ಲೂ ನೀ ಹೇಳ್ತಾನೆ ಇರ್ತೀಯ. 1-2 ದಿವಸ ಆರಾಮಾಗ್ಬಿಟ್ರೆ ಅತ್ಲಾಗಿ ಸುಮ್ಕಿರಲ್ವಲ್ಲ, ಏನೇನೋ ಕೆಲಸ ಮಾಡ್ತಾನೆ ಇರ್ತೀಯ. ಆರಾಮಾಗಿರಕ್ ಆಗಲ್ವೇನೆ ನಿನಗೆ? ಊಟ ತಿಂಡಿ ಮಾಡ್ಕೊಂಡು ಸ್ವತಂತ್ರಗಳೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ, ಆರಾಮಾಗಿರ್ದಲೆ ಆ ಕೆಲಸ ಈ ಕೆಲಸ ಅಂತ ಮಾಡ್ತಾನೆ ಇರ್ತೀಯಲ್ಲ. ತಿರ್ಗಾ ಕಾಯಿಲೆ ಗಿಲೆ ಬಿದ್ಬಿಟ್ರೆ ಏನಮ್ಮ ಅತ್ಲಾಗಿ, ಏನ ನಮ್ ಗೌರಮ್ಮ ಅಂತ ಹೇಳ್ತೀನಮ್ಮ, ಹಿಂಗ್ ಹೇಳ್ತಿದ್ದೀನಂತ ಬೇಜಾರ್ ಮಾಡ್ಕೋಬೇಡ ಅತ್ಲಾಗಿ. ಇದ್ಯಾಕೆ ಒಬ್ಳೆ ಬಂದಿದ್ಯಾ? ಯಾಕೆ ನಮ್ ರಂಗಜ್ಜಂಗನೋ ಇಲ್ಲ ಮನೆಯವರು ಹುಡುಗರಿಗೂ ಕುಮಾರಣ್ಣಂಗ ನಮ್ ರಮೇಶ್ ಅನ್ನೋ ಮನೇಲೆ ಇದ್ದಾನೆ, ಎಲ್ಲರಿಗೂ ಕರ್ಕೊಂಬಂದು ನೀನು ಹೀರೆಕಾಯಿ ಕುಯ್ಕೊಂಡು ಹೋಗ್ತಾರೆ, ಒಬ್ಳೆ ಕೆಲಸ ಮಾಡ್ತಿದ್ಯಲ್ಲಮ್ಮ ನೀನು? ಇಲ್ಲ ಕಣ, ಬಾರಿ ಸಾಕಮ್ಮ ಅತ್ಲಾಗಿ. ಮಂತವ ನನ್ಗೂ ಕುಂತು ಒಂಥರ ಬೇಸರ ಆಗಂಗ ಆಗ್ತಿತ್ತು, ಬೇಜಾರಾಗಂಗ ಆಗ್ತಿತ್ತು. ಇನ್ನೇನ್ ಮಾಡನ್ ಹೇಳಮ್ಮ ಅತ್ಲಾಗಿ, ಅದಕ್ಕೆ ಬೇಜಾರಾಗ್ತಿತ್ತಲ್ಲ. ಎಷ್ಟಂತ ಕುತ್ಕೊಂಡು ಹೇಳು, ಅದಕ್ಕೆ ಅತ್ಲಾಗಿ ನಮ್ಮ ಅಜ್ಜ ಬಂತು, ನಾನು ಒಬ್ಳೆ ಏನ್ ಬಂದಿಲ್ಲ. ನಮ್ಮ ಅಜ್ಜ ಹೀರೆಕಾಯಿ ಕುಯ್ಕೊಂಡ್ ಬರ್ಬೇಕು, ತೋಡುತ್ತಾ ಹೋಗ್ಬಿಟ್ಟು ಅಂತ ಹೇಳ್ತು. ಮೊನ್ನೆ ನಮ್ ಸಾವಿತ್ರಮ್ಮನೂ ಅವಳು ಯಾರು ನಮ್ ಗಿರ್ಜಿ ಇದ್ದಾಳಲ್ಲ, ಆ ಗಿರ್ಜಿ ಬಂದ್ಬಿಟ್ಟು ಹೇಳ್ದಂಗ್ ಬಂದ್ಬಿಟ್ಟು ಹೀರೆಕಾಯಿ ಎಲ್ಲ ಕುಯ್ಕೊಂಡು ಹೋಗ್ತಿದ್ರು. ಅದಕ್ಕೆ ಅತ್ಲಾಗ ಹಂಗೆ ಬಿಟ್ಕೊಂಡು ಹೋದ್ರೆ ಉಳ್ಸಲ್ಲ ಏನಿಲ್ಲ ಅತ್ಲಾಗಿ, ಅದ್ವಾರ ಮಾಡ್ಬಿಡ್ತಾರ. ಅವ್ರು ಇವ್ರು ಬಂದು ಈ ಕಡೆ ಹೊಲತಾವ ತೋಟದ ಕಡೆ ಬರೋರು ಒಂದೊಂದೇ 2-3 ಸಾಂಬಾರ್ಗ ಬೇಕು, ಅಲ್ಲೂ ಅದಕ್ ಬೇಕು, ಬೋಂಡ ಮಾಡ್ತೀವಿ, ಪಲ್ಯ ಮಾಡ್ತೀವಿ ಅಂತ ಕುಯ್ಕೊಂಡು ಹೋಗ್ತಾನೆ ಇರ್ತಾರೆ. ಈಗ ಊರವ್ರು ಏನು ಹೇಳಕ್ಕೂ ಆಗಲ್ಲ, ಈ ಕಡೆ ಬಿಡಕ್ಕೂ ಆಗಲ್ಲ, ಎಲ್ಲಾರು ನಮ್ಮ ಅಣ್ಣ ತಮ್ಮಂದ್ರುಗಳೇ, ಎಲ್ಲಾರು ನಮ್ಮ ಅವರೇನೇನೆ. ಅದಕ್ಕೆ ಅತ್ಲಾಗಿ ಬಿಟ್ರೆ ಸುಮ್ನೆ ಅಧ್ವಾನ ಆಗ್ಬಿಡುತ್ತಲ್ಲ ಅಂತ ಅತ್ಲಾಗಿ ಕುಯ್ಕೊಂಡು ಹೋಗ್ಬಿಟ್ಟು ಮಾರ್ಕೆಟಿಗೆ ಹಾಕೋಣ, ಇಲ್ಲ ವ್ಯಾಪಾರ ಮಾಡ್ಕೊಂಡಾರ ಬರೋದ ಅನ್ಕೊಂಡು ಎಲ್ಲ ಕುಯ್ತಿದ್ದೀವಿ ಕಣಮ್ಮ ಅತ್ಲಾಗಿ. ಇನ್ನೇನ್ ಮಾಡೋಣ, ನಮ್ ರಂಗಜ್ಜಾನು ಬಂತಲ್ಲ, ನನ್ಗೂ ಬೇಜಾರಾಗ್ತಿತ್ತು ಮನೆ ಹತ್ರ, ಅದಕ್ ಬಂದೆ ನಾನು. ಇನ್ನೇನ್ ಮಾಡೋಣ ಅಂತ ಇಲ್ಲೇ ಎಲ್ಲ ನೀರ್ ಬಿಟ್ಟು ಬರ್ತೀನಿ ತಡಿ ಒಂದ್ ಇಟ್ಟು ಅಂತ ಹೋಗಿದ್ದು, ಈಟತ್ತಾದ್ರೂ ಬರಲಿಲ್ಲ ಅತ್ಲಾಗಿ. ಅದಕ್ಕೆ ಒಬ್ಳೆ ಹೀರೆಕಾಯಿ ಕುಯ್ಕೊಂಡು ನಿಂತಿದ್ದೀನಿ ನೋಡಮ್ಮ. ಮತ್ತಿನ್ನೇನ್ ಸಮಾಚಾರ? ನೀನ್ ಎತ್ಲಾಗ ಹೋಗಿದ್ದೆ, ಈ ಕಡೆಯಿಂದ ಬರ್ತಿದ್ಯಲ್ಲ? ಎಲ್ಲ ನಾನು ಇವಾಗಿನ್ನು ಮಂತಾವ್ಲಿಂದ ಇವಾಗ ತೋಟದ ಕಡೆ ಹೋಗ್ತಿದ್ದಿ ಕಣೆ ಗೌರಮ್ಮ. ಮನ್ಲಿ ಬಂದ್ರಿಟ್ಟು ತಿಂಡಿ ಮಾಡಿದ್ದೆ, ತಿಂಡಿ ತಿನ್ಕೊಂಡು ಕಡೆ ನಡ್ಕೊಂಡು ಹೋಗ್ತಿದ್ದೆ ತೋಟದ ಹೋಗೋಣಂತ. ಅಷ್ಟರಲ್ಲಿ ನೀನು ಏನೋ ಮಾತಾಡ್ತಿದ್ದಿದ್ ಕೇಳಿಸ್ತಲ್ಲ. ಇದ್ಯಾಕೆ ನಮ್ ಗೌರಮ್ಮ ಬೆಳಗ್ಗೆನೆ ತೋಟದ ಕಡೆ ಬಂದ್ಬಿಡ್ತಾಳಲ್ಲ, ಏನ್ ಸಮಾಚಾರ ಅನ್ಕೊಂಡು ನೋಡೋಣ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಒಬ್ಳೆ ಹೀರೆಕಾಯಿ ಕುಯ್ತಿದ್ದಲ್ಲ, ಅದಕ್ಕೆ ಹೇಳದಮ್ಮ. ಸರಿ ಆಯ್ತು, ನನಗ್ ತೋಟದ ಬಂದ್ರಿಟ್ಟು ಕೆಲ್ಸಗಳಿದಾವೆ, ಹೋಗ್ ಬರ್ತೀನಿ ಕಣ್ತಾಡಿ, ಆಮೇಲಿಂದ ಸಿಗ್ತೀನಿ. ಅದಿರ್ಲಿ ಕಣೆ ಸಾಕಮ್ಮ, ತೋಟದ ಅದೇ ಒಬ್ಳೆ ಹೋಗ್ತಿದ್ಯಾ? ಯಾಕೆ ನಮ್ಮ ಶಂಕರಜ್ಜಿ ಹತ್ಲಾಗ ಹೋಯ್ತು?
ಶಂಕರಾಜ್ ಮಂತ ಬಿಲ್ವೇನಮ್ಮ? ಓಹೋ, ಅಲ್ಲ ಶಂಕರಾಜ ನಿನ್ಗೆ ಯಾವತ್ತೂ ತೋಟತಾವ ಏನು ಕೆಲಸ ಮಾಡಕ್ ಕಳ್ಸಲ್ಲ ಏನಿಲ್ಲ ಅಂತದ್ರಲ್ಲಿ ಇವತ್ತು ಏನ್ ಹಿಂಗ್ ಹೋಗ್ತಿದ್ಯಲ್ಲ ತೋಟತಾವ ಎತ್ಲಾಗ ಶಂಕರಾಜ ಮಂತ ಹೋಯ್ತಾ ಎಲ್ಲಾರ ಹೋಗೈತಾ? ಇಲ್ಲ ಈಲ್ ಕಣೆ ಗೌರಮ್ಮ. ನಮ್ಮ ಅಜ್ಜ ಒಂದಿಟ್ಟು ಟೌನ್ ಅಲ್ಲಿ ತಿಪ್ಪೂರಲ್ಲಿ ಒಂದಿಟ್ಟು ಮನೇಲಿ ತರಕಾರಿ ಎಲ್ಲ ಖಾಲಿ ಆಗಿದ್ದು ಒಂದಿಟ್ಟು ಸಾಮಾನುಗಳೆಲ್ಲ ತಗೊಂಬರ್ಬೇಕಿತ್ತು, ದಿನಸಿ ಸಾಮಾನುಗಳೆಲ್ಲ ಖಾಲಿ ಆಗ್ಬಿಟ್ಟಿದ್ವು. ಹಂಗಾಗಿ ಹೋಗಿ ಎಲ್ಲ ತಗೊಂಬರ್ತಿ ಕಣೆ ಅಂತ ಹೇಳ್ತು. ಎಲ್ಲಕ್ಕೆ ಮನೆಗೆ ದಿನಸಿ ಸಾಮಾನುಗಳು ಹಂಗೆ ಪೂಜೆಗೆ ಊದುಬತ್ತಿ ಕರ್ಪೂರ ಎಲ್ಲ ಖಾಲಿ ಆಗಿದ್ವು. ಎಲ್ಲ ಹೂವು ಅವೆಲ್ಲ ಹಣ್ಣು ಎಲ್ಲ ತಗೊಂಬರ್ಬೇಕಿತ್ತು ಒಂದಿಟ್ಟು. ಅದಕ್ಕೆ ಹೋಗಿ ತಗೊಂಬರ್ತೀನಿ ಅಂತ ಹೇಳ್ತು ಅತ್ಲಾಗಿ. ಸರಿ ಕಣ್ರಿ ಆಯ್ತು ಹೋಗ್ಬರ್ರಿ ಏನೇನ್ ಬೇಕು ಎಲ್ಲ ನೋಡಿ ತಗೊಂಬರ್ರಿ ಅಂತ ಹೇಳಿ ನಾನು ಒಂದ್ ಗಳಿಗೆ ತೋಟದ ಕಡೆ ನಾನು ಹಿಂಗ ಅಡ್ಡಾಡ್ಕೊಂಡ್ ಬರೋಣ ಅಂತ ಬಂದೆ ಕಣೆ ಗೌರಮ್ಮ ಅತ್ಲಾಗಿ. ಮತ್ತಿನ್ನೇನ್ ಸಮಾಚಾರ? ಆರಾಮನ್ನು? ಇನ್ನೇನು ಎಂಗೇಜ್ಮೆಂಟಿಗೆ ಬೇರೆ ಹೋಗ್ಬೇಕು ನಾಳೆ. ಇವತ್ತು ಅದು ಇದು ಕೆಲಸ ಮಾಡ್ತಿದ್ದೀರಾ? ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೀ ಆಗ್ಬಿಡೋಣ ಅಂತ ಮಾಡ್ಕೊಂತಿದ್ದೀರಲ್ವಾ ಎಲ್ಲ ಕೆಲಸಗಳು? ಯಾರ್ಯಾರು ಹೊರಟಿದ್ದೀರಾ ಗೌರಮ್ಮ? ನೋಡಿ ಸಾಕಜ್ಜಿ ಹೆಂಗ್ ಮಾತಾಡುತ್ತಂತ. ಅಲ್ಲ ಕಣ್ ಸಾಕಜ್ಜಿ, ಎಂಗೇಜ್ಮೆಂಟಿಗೆ ನಾವು ಹೋಗ್ತಿದೀವಿ, ಯಾಕೆ ನೀವು ಬರಲ್ವಾ? ನೋಡಿ ಹೆಂಗ್ ಹೇಳ್ತಿ ಅಂತ. ಯಾಕೆ ನೀನ್ ಬರಲ್ವೇನ್ ಸಾಕಜ್ಜಿ? ನೀನ್ ಹಂಗ ಎಂಗೇಜ್ಮೆಂಟಿಗೆ ಅದೇ ಯಾಕೆ ಬರಲ್ಲ? ನೋಡಿ ನೀನ್ ಹೆಂಗ್ ಮಾತಾಡ್ತೀಯ ಅಂತ. ನೀ ಯಾರ್ಯಾರು ಹೋಗ್ತಿದ್ದೀರ ಅಂತ ಕೇಳ್ತಿದ್ಯಾ? ಯಾಕೆ ಶಂಕರಜ್ಜಿಂಗ್ ಹೇಳ್ ಬಂದಿಲ್ವಾ? ನಮ್ಮ ಅಪ್ಪನೂ ಪಾಪ ನಮ್ಮ ಬೋರಣ್ಣ ಇಬ್ರಾಳು ಮನೆ ಹತ್ರ ಬಂದ್ಬಿಟ್ಟು ಹೇಳ್ ಬಂದೈತೆ. ಬರ್ದಂಗಿದ್ ಬಿಡು ನಿನ್ಗೆ ಐತೆ ನಿನ್ಗೆ. ಹೆಂಗ್ ಹೇಳ್ತೀಯ ನೋಡಿ ನೀನು. ನೀ ಇನ್ನೇನು ಇಬ್ರು ಮಕ್ಳು ಉಳಿದು ನೀನು ಮದ್ವೆ ಮಾಡ್ಬಿಟ್ಟಲ್ಲ, ಇನ್ನೇನು ಅಂತ ನೀನು ಬೇರೆದಕ್ಕೆ ಯಾವ್ದಕ್ಕೂ ಬರಲ್ಲ ಅಲ್ವಾ? ಬರ್ಬೇಕು, ಇಲ್ಲ ಅಂದ್ರೆ ನೋಡು ನಮಗ್ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಆಯ್ತಾಯ್ತು ಬಿಡೆ ಗೌರಮ್ಮ, ಬರ್ತೀನಿ ಕಣಿ ಹೇಳುವ. ಪಾಪ ಒಬ್ನೇ ಮಗ ಹೆಂಗ ಅಜ್ಜಿ ಪಾಪ ನಿಂಗ ಅಜ್ಜಿ ಗುರು ಆಗಲ್ ಕಣೆ ಹೇಳೆ ಅತ್ಲಾಗಿ. ಪಾಪ ಹುಷಾರಿರಲ್ಲ ಏನಿಲ್ಲ ಅತ್ಲಾಗಿ. ಹೆಂಗ ಚೆನ್ನಾಗಿರುವಾಗ್ಲೇನೆ ಮಗಂದು ಮದುವೆ ಮಾಡ್ಬಿಡ್ಲಿ ಕಣಿ ಹೇಳು. ಪಾಪ ನಮ್ಮ ರಾಮಜೇಶಪ್ಪನೂ ಬಾಳ ಒಳ್ಳೆ ಮಗ ಅತ್ಲಾಗಿ. ಎಲ್ಲಾರು ಮುಂದೆ ನಿಂತ್ಕೊಂಡು ಖುಷಿ ಖುಷಿಯಾಗಿ ಮದ್ವೆ ಮಾಡನ್ ಕಣಿ ಹೇಳೆ, ಅದಕ್ಕೇನಂತೆ. ಸರಿ ಕಣಮ್ಮ ಆಯ್ತು, ನಾನು ತೋಟದ ಹತ್ರ ಕೆಲಸ ಆಯ್ತು ನನ್ಗೂನು. ಆಮೇಕಿಂದ ಸಿಗ್ತೀನಿ ಕಣೆ. ಬರೋಣ ನೀನು, ಒತ್ತಾಗೋಯ್ತು ನನ್ಗೆ. ತಡಿಯಜ್ಜಿ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀಯ? ನಮ್ಮ ಅಜ್ಜಾನು ಎಲ್ಲ ಹೋಗ್ ಬರ್ತೀನಂತ ಹೋಗಿದ್ದು ನೀರು ಬಟ್ ಬರ್ತೀನಂತ. ನಮ್ಮ ಅಜ್ಜಾನು ಬರ್ಲಿಲ್ಲ ಏನಿಲ್ಲ, ಒಬ್ಳಿಗೆ ಬಲು ಬೇಜಾರಾಗ್ತೈತೆ ಅತ್ಲಾಗಿ. ಬಾ ಕುತ್ಕೋ ಬಾ ಒಂದ್ಗಳಿಗೆ ನೇಳಲ್ಲಿ. ಬಿಸ್ತಲ್ ಬಂದಿದ್ದೆ ಅಷ್ಟು ದೂರದಿಂದ. ನೀನು ನಮ್ ತೋಟದ ಪಕ್ಕದಲ್ಲೇ ಅಲ್ವಾ ನಿಮ್ ತೋಟ ಇರೋದು? ಇಲ್ಲ ಪಕ್ಕದಲ್ಲೇ ಹೋಗುವಂತೆ, ಅದೆಷ್ಟು ದೂರ ಆಗುತ್ತೆ? ಬಾ ಕುತ್ಕೋ ಬಾ ಒಂದ್ಗಳಿಗೆ ಹೋಗುವಂತೆ. ಆಮೇಲಿಂದ ಬೇಕಾದ್ರೆ ನಮ್ದು ಇನ್ನೇನು ಹೀರೆಕಾಯಿ ಎಲ್ಲ ಕೊಯ್ದು ಆಯ್ತು. ಇನ್ನೇನು ನಾವು ಮನೆ ಕಡೆ ಹೋಗ್ತೀವಿ ಅತ್ಲಾಗಿ. ಇನ್ನೇನು ಮಾಡೋಣ, ಬೇಜಾರಾಗ್ತೈತ್ಕೊಂಡು ಬಾರಜ್ಜಿ ಕುತ್ಕೋ ಬಾರಜ್ಜಿ ಒಂದ್ಗಳಿಗೆ. ಇಲ್ಲ ಕಣೆ ಸಾಕಮ್ಮ, ಇವಾಗ ಕುತ್ಕೊಂಡು ಅಷ್ಟು ಪುರ್ಸೋತಿಲ್ಲ, ಸುಮ್ಕಿರು ನೀನು. ಕೆಲ್ಸಗಳಿದಾವೆ, ಆಮೇಲಿಂದ ಬರ್ತೀನಿ ಕಣಿ ಹೇಳು. ನಾನು ಮನೆ ಹತ್ರನೇ ಬರ್ತೀನಿ. ಅಲ್ಲಿ ನೀನು ಸಾಯಂಕಾಲ ಇನ್ನೇನು ಮದುವೆ ಅಂತೀನಿ, ಎಂಗೇಜ್ಮೆಂಟಿಗೆ ಎಲ್ಲಾರು ಹೋಗೋದಕ್ಕೆಲ್ಲ ತಯಾರಿ ಎಲ್ಲ ಮಾಡ್ಕೊಂತಿರ್ತೀರಲ್ಲಮ್ಮ. ನಾನು ಬಂದು ಒಂದ್ಗಳಿಗೆ ಎಲ್ಲಾರ್ಗು ಮಾತಾಡ್ಸ್ಕೊಂಡ್ ಬರ್ತೀನಿ. ಸಾಯಂಕಾಲದ ಕಡೆಯಿಂದ ಸಿಗ್ತೀನಿ ಕಣಿ ಹೇಳಮ್ಮ. ಇವಾಗ ಪುರ್ಸತ್ತಿಲ್ಲ, ಹೋಗ್ ಬರ್ತೀನಿ ಕಣಿ ಹೇಳು ತೋಟದ ಹತ್ರ. ನೆನ್ನೆ ಬೇರೆ ಒಂದಿಟ್ಟು ಗಾಳಿ ಎಲ್ಲ ಬಂತು, ಮಳೆ ಬರಂಗ್ ಬೇರೆ ಜೋರ ಗಾಳಿ ಬೇರೆ ಬೀಸ್ತು. ಈ ಕಾಯಿ ಅದು ಇದು ಉದ್ರಿರ್ತವೆ, ಸೋಗೆಗರಿಗಳು, ಕಾಯಿ ತೆಂಗಿನಕಾಯಿ ಕೊಬ್ಬರಿ ಎಲ್ಲ ಉದ್ರಿರ್ತವೆ. ಹಂಗಾಗಿ ಹೋಗಿ ಎತ್ಕೊಂಡ್ಬಂದು ಒಂದ್ ಕಡೆ ಗುಡ್ಗೆ ಹಾಕ್ಬೇಕು. ಕೆಲ್ಸಗಳಿದಾವೆ ತೋಟದ ಹತ್ರ, ಸುಮ್ಕಿರು. ನಾಳೆ ನಾಡ್ದ್ರಲ್ಲಿ ಒಂದಿಟ್ಟು ತೋಟಕ್ಕೆ ಬೇರೆ ಉಕ್ಕಿ ಓಡಿಸ್ಬೇಕು ನಮ್ಮ ಇವನ್ ಕೈಲಿ, ಕುಮಾರಣ್ಣನ ಕೈಲಿ. ಹಂಗಾಗಿ ತೋಟ ಒಂದಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು, ರೆಡಿ ಮಾಡ್ಬೇಕು. ಕೆಲ್ಸಗಳಿದಾವ್, ಸುಮ್ಕಿರಮ್ಮ. ನೋಡ್ದೇನಪ್ಪ ನಮ್ ಸಾಕಜ್ಜಿಗೆ. ನಿಮಿಷ ಬಾರಜ್ಜಿ, ಬೇಜಾರಾಗ್ತೈತೆ, ಕುತ್ಕೋ ಬಾರ ಸಾಕಜ್ಜಿ, ಮಾತಾಡೋಣ ಅಂತ ಹೇಳಿರ. ಕೆಲ್ಸಗಳಿದಾವಂತ ಹೇಳ್ತಿದ್ಯಾ? ಸರಿ ಕಣಜ್ಜಿ ಆಯ್ತು, ಹೋಗು ಪಾಪ. ಶಂಕರಜ್ಜನು ಇಲ್ಲ ಅಂತಿದ್ಯಾ, ತೋಟದ ಹತ್ರ ಬೇರೆ ಹೋಗ್ಬೇಕು, ಅಜ್ಜ ಬೇರೆ ಟೌನಿಗೆ ಬೇರೆ ಹೋಗೈತಂತ ಹೇಳ್ತಿದ್ಯಾ? ಹೋಗ್ಬಾಗಿ. ನಾನು ಇನ್ನೇನು ಹೀರೆಕಾಯಿ ಎಲ್ಲ ಕುಯ್ಕಟ್ಟತ್ಲಾಗಿ ಮನೆ ಕಡೆ ಹೋಗ್ತೀನಿ ಅತ್ಲಾಗ ಬಿಸ್ಲಲ್ಲಿ. ನನಗೂ ಸಾಕಾಗಂಗ ಆಯ್ತು ಕಣಜ್ಜಿ. ಇರ್ಲಿ ಈಗ ತಗೊಂಬಂದ ಎಷ್ಟು ಬೇಕು ಅಷ್ಟು ಹೀರೆಕಾಯಿ ತಗೊಂಡೋಗು. ನಮ್ಮಜ್ಜ ಮೊನ್ನೆನೇ ಹೇಳ್ತಿತ್ತು, ಗೌಡ್ರ ಮನೆಗೂ ನಮ್ಮ ಶಂಕರಜ್ಜರ ಮನೆಗೂ ಹೋಗ್ಬಿಟ್ಟು ಹೀರೆಕಾಯಿ ಕೊಟ್ಟು ಬಾರಮ್ಮ ಅಂತ ಹೇಳ್ತು. ನಾನು ಪುರ್ಸತ್ತೆ ಸಿಕ್ಕಿರಲಿಲ್ಲ ನನಗೂ ಅದು ಇದು ಕೆಲಸಗಳು ಜಾಸ್ತಿ ಇದ್ದು, ಹಂಗಾಗಿ ಪುರ್ಸತ್ ಸಿಕ್ಕಿರಲಿಲ್ಲ. ತಗೊಳಜ್ಜಿ, ಎಷ್ಟು ಬೇಕು ಅಷ್ಟು ತಗೊಂಡೋಗು. ಏನು ಬೋಂಡ ಮಾಡ್ಕೊಳ್ತೀಯ, ಪಲ್ಯ ಮಾಡ್ಕೊಳ್ತೀಯ, ಇಲ್ಲ ಸಾಂಬಾರ್ ಮಾಡ್ಕೊಂಡು ತಿಂತೀಯ? ಹೀರೆಕಾಯ್ದು ಏನಾರ ಮಾಡ್ಕೊಂಡು ತಿನ್ನು. ತಗೊಂಬಂದ ಎಷ್ಟು ಬೇಕೋ ಅಷ್ಟು ತಗೊಂಡೋಗು ನೀನು. ಅಲ್ಕಣೆ ಗೌರಮ್ಮ, ನೀನ್ ನೋಡಿದ್ರೆ ಇವಾಗ ಕೊಡ್ತಿದ್ಯಲ್ಲ ನೀನು. ಬೆಳಗ್ಗೆಯಿಂದ ನಾನು ಯಾರೋ ತರಕಾರಿ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ರು, ಹೀರೆಕಾಯಿ ಅನ್ಕೊಂಡ್ರು. ನಾನು ಹೀರೆಕಾಯಿ ಸಾಂಬಾರ್ ಮಾಡೋಣ ಅಂತ ಎಲ್ಲ ತರಕಾರಿಗಳು, ಈ ಆಲೂಗಡ್ಡೆ, ಬೀನ್ಸು, ಹೀರೆಕಾಯಿ ಎಲ್ಲ ಹಾಕ್ಬಿಟ್ಟು ತರಕಾರಿ ಮಾಡೋದಂತ ನಾನು ಒಂದೆರಡು
ಹೀರೆಕಾಯಿ ಬೇರೆ ತಗೊಂಡ್ಬಿಟ್ಟೆ ಅಲ್ಲ ಗೌರಮ್ಮ, ಎಂತ ಕೆಲಸ ಮಾಡ್ಬಿಟ್ಟೆ. ಆಯ್ತು, ಈಗ ಇವತ್ತೇನು ಬೇಡ, ಇನ್ನು ಮನೇಲಿ ಇನ್ನೊಂದು ಹೀರೆಕಾಯಿ ಐತೆ, ಹಂಗೆ ಸುಮ್ಕೆ ಇದಾಗ್ಬಿಡುತ್ತೆ, ಕೊಳ ತಗೊಂಡ್ ಆಗ್ಬಿಡುತ್ತೆ. ಜಾಸ್ತಿ ದಿವಸ ಬಿಟ್ಕೊಂಡ್ಬಿಟ್ರೆ ನನಗೆ ಬೇಕಾದ ದಿವಸ ಬೇಕಾದ್ರೆ ಬಂದ್ಬಿಟ್ಟು ಕೇಳಿ ನಾನು ಇಸ್ಕೊಂಡು ಹೋಗ್ತೀನಿ ಮನೆ ಹತ್ರ ಬಂದ್ಬಿಟ್ಟು. ಈಗ ಸದ್ಯಕ್ಕೆ ಏನ್ ಬೇಡ ಕಣ್ ಸುಮ್ಕಿರು. ಆಸೆಗೆ ಕೊಡ್ತಿದ್ಯಾ ಅಂತ ಏನೋ ದುರಾಸೆಗೆ ತಗೊಂಡೋಗ್ಬಿಟ್ಟು ಮನೇಲಿ ಸುಮ್ಮನೆ ಕೊಳೆಯಂಗ್ ಮಾಡೋದು ಬೇಡ. ಬೇಕಂದ್ರೆ ಬೇಕಾರೆ ನಾನು ಈಗ ಮುಗ್ದಾದ್ಮೇಲೆ ಬೇಕಾರೆ ಹೀರೆಕಾಯಿ ಬಜ್ಜಿ ಮಾಡ್ಕೊಂಡು ತಿನ್ಬೇಕಣೆ, ಸಾಕಮ್ಮ, ಸಕ್ಕತ್ತಾಗಿರುತ್ತೆ ಗೌರಮ್ಮ, ಬಲು ಚೆನ್ನಾಗಿರುತ್ತೆ. ಹೀರೆಕಾಯಿ ಬಜ್ಜಿ, ಆಹಾ, ಬಾಯಿ ನೀರ್ ಬರುತ್ತೆ. ಸಂಜೆ ಟೈಮು ಟೀಗಿ ಕುಡಿತೀವಿ ನೋಡು, ಆ ಟೈಮಲ್ಲಿ ಮಾಡ್ಕೊಂಡು ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ, ಅದ್ರ ಜೊತೆ ಖಾರ ಪುರಿ ಮಾಡ್ಕೊಂಡು ತಿಂತಿದ್ರೆ ಅಬ್ಬಾ ಬಾಯಲ್ಲಿ ಹಂಗೆ ನೀರ್ ಬರುತ್ತೆ ನನ್ಗಂತೂ ಹೊತ್ಲಾಗಿ. ಹೀರೆಕಾಯಿ ಬಜ್ಜಿ ಮಾತ್ರ ಸೂಪರ್ ಆಗಿರುತ್ತೆ, ಮಾಡೋದಕ್ಕೆ ಚೆನ್ನಾಗಿರುತ್ತೆ ಕಡೆ ಗೌರಮ್ಮ. ಆಯ್ತು, ಒಂದ್ 2 ದಿವಸ ಬಿಟ್ಟು ನಾನು ಮಂತ ಬಂದ್ಬಿಟ್ಟು ಇನ್ನೇನು ಹೀರೆಕಾಯಿ ಈಗ ಬಿಡಿಸ್ತಿದ್ದೀರಲ್ಲ, ಇನ್ನೇನು ನಿಮ್ಮ ಮನೆ ಹತ್ರ ಬಂದ್ರೆ ಯಾವತ್ತಿದ್ರು ಸಿಕ್ಕೇ ಸಿಗುತ್ತೆ. ಸಾಯಂಕಾಲದ ಕಡೆಯಿಂದ ಬಂದು ನಾನು ಇಸ್ಕೊಂಡು ಹೋಗ್ತೀನಿ ಕಣ್, ಹೇಳಮ್ಮ, ಇವಾಗೇನ್ ಬೇಡ ಕಣ್ ಸುಮ್ಕಿರು. ಆಯ್ತು ತಗ, ನಾಳೆ ನಾಡ್ದು ಬಂದ್ಬಿಟ್ಟು ಬೇಕಂದ್ರೆ ಇಸ್ಕೊಂಡು ಹೋಗುವಂತೆ. ಇವಾಗ 1-2 ತಗೊಂಡ್ ಹೋಗು ತಗ, ಇನ್ನೇನು. ಇಲ್ಲ ಅಂದ್ರೆ ನಮ್ಮ ಅಜ್ಜ ಬುಯ್ಯುತ್ತೆ. ಅಜ್ಜಿಗೆ ಯಾಕೆ ಕೊಟ್ಟು ಕಳಿಸ್ತಿಲ್ಲ, ಶಂಕರಾಚಾರ್ಯ ಮನೆಗೆ ಯಾಕೆ ಕೊಟ್ಟು ಕಳಿಸ್ತಿಲ್ಲ, ಗೌಡ್ರ ಮನೆಗೆ ಯಾಕೆ ಕೊಟ್ಟು ಕಳಿಸ್ತಿಲ್ಲ, ಮೊದ್ಲು ಅವ್ರ ಮನೇಲಿ ಏನಾದ್ರು ಬೆಳೆದ್ರೆ ಬಂದ್ಬಿಟ್ಟು ನಮಗ್ ಕೊಟ್ಟು ಬರಲ್ವಾ, ಹಂಗೆ ನಮ್ ಬೋರಣ್ಣರ ಮನೆಗೂ ಕೊಟ್ಟು ಬರ್ಬೇಕಿತ್ತು, ಕೊಟ್ಟು ಬರಲ್ವಾ, ಯಾಕೆ ಕೊಡ್ಲಿಲ್ಲ ಅಂತ ನನ್ ಮೇಲೆ ರೇಗಾಡುತ್ತೆ ಕಣಮ್ಮ. ಅದಕ್ಕೆ ಹೇಳ್ತಿರೋದು, ತಗೊಂಡೋಗ್ ತಗೊಂಡ್ 1-2. ಬೇಡ ಕಣ ಸುಮ್ಕಿರೋದಿ ನೀನು ಗೊತ್ತಾಗಲ್ವಾ. ಊರಲ್ಲಿ ತಗೊಂಡವ್ರು ಬೇಕಾದಷ್ಟು ಜನ ಇದಾರೆ, ಹೋಗಿ ಕೊಟ್ಬಾ ಹೋಗು, ಸುಮ್ಕೆ ಅಧ್ವಾನ ಮಾಡಬೇಡ. ಬೇಕಾದ್ರೆ ನಾನು ಇಸ್ಕೊಂತೀನಿ, ಬೇಕಾದ್ರೆ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ ನೀನು? ಏನು ಮಾರ್ಕೆಟಿಗೆ ಹಾಕಿ ಬರ್ತೀರಾ, ಏನು ವ್ಯಾಪಾರ ಮಾಡ್ಕೊಂಡು ಹೋಗ್ತೀರಾ? ಮಾರ್ಕೆಟಿಗೆ ಇನ್ನೆಲ್ಲ ಹಾಕಕ್ ಹೋಗೋಣ, ಇವಾಗ ಪುರ್ಸತ್ತಿಲ್ಲ, ಏನಿಲ್ಲ, ವ್ಯಾಪಾರ ಮಾಡ್ಕೊಂಡ್ ಬರೋ ಅಷ್ಟು ನಮಗ್ ಪುರ್ಸತ್ತಿಲ್ಲ. ಊರಲ್ಲಿ ಏನಿದೆ ಬಹಳ ಜನ ಹೇಳಿದಾರೆ, ಎಲ್ಲಾರು ಹೀರೆಕಾಯಿ ಬೇಕು ಅಂತ. ಅವ್ನು ರಾಮಣ್ಣ ಹೇಳಿದ್ದ, ರಾಮಣ್ಣ 1-2 kg ಬೇಕು ಅಂತ ಹೇಳಿದ್ದ. ನಮ್ಮ ಇವರು ಯಾರಂತೀರಾ, ಲಕ್ಷ್ಮಕ್ಕ ಹೇಳಿದ್ಲು, ನಮ್ ನಿಂಗಮ್ಮ ಹೇಳಿದ್ಲು, ಮತ್ತೆ ಇವರು ಇನ್ನೊಬ್ರು ಯಾರಮ್ಮ, ನಮ್ ಶಾಂತಮ್ಮ ಆಗ್ಲಿ, ಬಹಳ ಜನ ಹೇಳಿದಾರೆ ಕಣಮ್ಮ. 25-30 kg ಹತ್ತತ್ರ ಹೇಳಿದಾರೆ ಹೀರೆಕಾಯಿ ಬೇಕು ಅಂತ. ಅದಕ್ಕೆ ನಾನು ಇವತ್ ಸಾಯಂಕಾಲ ಬಿಡಿಸ್ಕೊಂಬಂದ್ ಕೊಡ್ತೀನಿ ಕಣ್ರಪ್ಪ, ಮನೆ ಹತ್ರನೇ ಅಲ್ಲಿ ತಗೊಂಡೋಗಿ ಇಟ್ಕೊಳ್ತೀನಿ. ಅಲ್ಲೇ ಬೇಕಾದಂಗ್ ಬಂದ್ಬಿಟ್ಟು ತೂಕ ಹಾಕೊಡ್ತೀನಿ, ಮನೆ ಹತ್ರನೇ ಬರ್ರಪ್ಪ ಅಂತ ಹೇಳಿದೀನಿ. ಸರಿ ಕಣಜ್ಜಿ, ಚೆನ್ನಾಗಿರೋ ಹೀರೆಕಾಯಿಗಳು ಕುಯ್ಕೊಂಬಾರಜ್ಜಿ, ಎಲ್ಲ ಚೆನ್ನಾಗಿರೋ ಹೀರೆಕಾಯಿಗಳು ಇದಾವಂತೆ, ಅಲ್ಲಿ ಯಾಕೆ ಹೋಗೋಣ, ನೀವೇ ಬೆಳೆದಿದ್ರ ಅಂದ್ಮೇಲೆ ಇಲ್ಲೇ ತಗೊಳ್ತೀವಂತ ಹೇಳಿದಾರೆ. ಅದಕ್ಕತ್ಲಾಗಿ ಇನ್ನೇನು ವ್ಯಾಪಾರ ಮಾಡ್ಕೊಂಡೇನು ಹೋಗಲ್ಲ, ಮಂತಾವ್ ತಗೊಂಡೋದ್ರೆ ಆಯ್ತು, ಕಾಯ್ಕೊಂಡು ನಿಂತಿರ್ತಾರ ಅಲ್ಲೇನೆ, ರಪ್ಪ ತೂಕ ಹಾಕ್ಬಿಟ್ಟು ಕೊಟ್ಟು ಸುಮ್ನಾಗದು. ಇನ್ನೇನು ವ್ಯಾಪಾರ ಮಾಡ್ಕೊಂಡು ಹೋಗೋಣ, ಇಲ್ಲೇ ತಗೊಂಡವ್ರು ಬೇಕಾದಷ್ಟು ಜನ ಇದಾರೆ, ನಮ್ಮವ್ರೇನೆ ಅಲ್ವಾ. ಇನ್ನು ಉತ್ಮಾನೆ ಆಗೋದ್ಕೊಂಡು ಹೇಳು, ಇನ್ನು ವ್ಯಾಪಾರ ಇನ್ನೇನು ಮಾಡ್ಕೊಂಡು ಹೋಗ್ತೀಯ? ಎಲ್ಲಾರು ನೀನೇನ್ ತಗೊಳ್ತೀವಿ ತಗೊಂಬಾರಜಿ ಅಂತ ಹೇಳಿದಾರ ಅಂದ್ಮೇಲೆ ಅದೇ ತಲೆ ಕೆಡಿಸ್ಕೊಳ್ತೀವಿ, ಹೋಗೋತ್ಲಾಗಿ ಇನ್ನು ಒಳ್ಳೇದೇ ಆಗೋಯ್ತು. ಇನ್ನೇನು ಮಂತಾವಲೆ ಹೋಗ್ಬಿಟ್ಟು ಗೌರಮ್ಮ, ಅಲ್ಲೇ ಇನ್ನೇನು ತೂಕ ಮಾಡಿ ಅಲ್ಲೇ ಕೊಟ್ಬಿಡ್ರಿ ಅತ್ಲಾಗಿ. ಇನ್ನು ಉತ್ಮಾನೆ ಆಗೋಯ್ತು ಪಾಪ ನಮ್ ರಂಗಜ್ಜ. ಇನ್ನೆಲ್ಲಿ ಈ ಬಿಸ್ಲಲ್ಲಿ ಇನ್ನೆಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗುತ್ತೆ ಪಾಪ, ಸಾಕಾಗ್ಬಿಡುತ್ತೆ ಅತ್ಲಾಗಿ. ಏನ್ ಕಡಿಮೆ ಸುಸ್ತಾಗುತ್ತಾ ಈ ಬಿಸ್ಲಲ್ಲಿ? ಹೋದ್ರೆ ಬೆಳಿಗಿನ ಜಾವನೇ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಸಾಯಂಕಾಲದ ಹೊತ್ತು ಹೋದ್ರೆ ಅದೊಂಥರ, ಬಿಸ್ಲಲ್ಲಿ ಹೋದ್ರೆ ಸುಸ್ತಾಗಂಗ್ ಆಗ್ಬಿಡುತ್ತೆ. ನೀನ್ ಮಂತಾವಲೆ ತಗೊಂತಾರ ಅಂದ್ಮೇಲೆ ಅಲ್ಲೇ ತೂಕ ಮಾಡಿ ಕೊಟ್ಬಿಡು ಅತ್ಲಾಗಿ, ಆರಾಮಾಗ್ಬಿಡುತ್ತೆ. ಅಗಳ ನಮ್ಮ ಅಜ್ಜಿ ಎಲ್ಲ ಹೀರೆಕಾಯಿ ಎಲ್ಲ ಕಿತ್ಕೊಳ್ತೈತೆ. ನಾನ್ ಬೇರೆ ತಡ ಮಾಡ್ಕೊಂಡ್ ಬಂದೆ. ನನ್ನ ಮೇಲೆ ಅದೆಷ್ಟು ರೇಖ ಆಡುತ್ತೋ ಏನೋ ಗೊತ್ತಿಲ್ಲ. ನಾನು ಏನ್ ಮಾಡ್ಲಿ, ಅಲ್ಲಿ ನೀರ್ ಬಿಡ್ಬಿಡಕಾದ್ರೆ ಅಲ್ಲೇ ಒಂದ್ ಗಳಿಗೆ ಕೂತ್ಕೋಬೇಕು, ಗೇಟ್ ವಾಲ್ ಎಲ್ಲ ತಿರ್ಸ್ಬೇಕು, ನೀರೆಲ್ಲ ಕರೆಕ್ಟ್ ಆಗಿ ತೋಟಕ್ಕೆ ತೆಂಗಿನ ಮರಕ್ಕೆಲ್ಲ ತಲುಪ್ತಿಲ್ಲ, ಎಲ್ಲ ಒಂದ್ ಕಡೆಯಿಂದ ನೋಡ್ಕೊಂಡ್ ಬರ್ಬೇಕು. ಹಂಗಾಗಿ ಆಗೋಯ್ತು, ಏನ್ ಮಾಡ್ಲಿ ಹೇಳು. ಒತ್ತು ಬೇರೆ ಆಗೋಯ್ತು. ಅಲ್ಲಿ ಬೇರೆ ತಿರ್ಗಾ ನಾಳೆ ಬೇರೆ ಎಂಗೇಜ್ಮೆಂಟಿಗೆಲ್ಲ ರೆಡಿ ಮಾಡ್ಕೋಬೇಕು. ಅವ್ನು ಬೋರಣ್ಣ ಎಷ್ಟು ಸಲ ಮನೆ ಹತ್ರ ಬಂದು ಹೋಗಿದಾನೋ ಗೊತ್ತಿಲ್ಲ ಅತ್ಲಾಗಿ. ಈ ಊರವ್ರು ಬೇರೆನೇ ಹೀರೆಕಾಯಿ ಬೇಕು ಅಂತ ಬೇರೆ ಹೇಳ್ಬಿಟ್ರು. 25-30 kg ಬೇಕಿತ್ತು. ಅದಕ್ಕೆ ಅತ್ಲಾಗಿ ಎಲ್ಲ ಕುಯ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಎಲ್ಲ ಬೇಗ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು ಅತ್ಲಾಗಿ. ಇವಳೆ ಹೀರೆಕಾಯಿ ಎಲ್ಲ ಕುಯ್ಕೊಂಡು ಆಯ್ತೇನೆ? ಹೀರೆಕಾಯಿ ಎಲ್ಲ ಕುಯ್ಕೊಂಡು ಆಯ್ತಾ ಅಂತ ಕೇಳ್ತಿದ್ಯಲ್ಲ ನೀನು? ಓಹೋ, ನೋಡಿ ನೀನ್ ಹೆಂಗ್ ಮಾತಾಡ್ತಿ ಅಂತ. ಪರವಾಗಿಲ್ಲ ಕಣಂದ್ರೆ ನೀನು ಒಂದ್ರಿಟ್ಟು. ನಾನು ಒಬ್ಳಿ ಕೈಲಿ ಎಷ್ಟಂತ ಮಾಡಕ್ಕಾಗುತ್ತೆ? ಬಂದ್ಬಿಟ್ಟು ನೀನು ನಾನು ಬರಲ್ಲ ಅಂತ ಹೇಳಿರು ಬೇಜಾರಾಗುತ್ತ ಕಣ. ಬಾರೆ ತೋಟದತ್ರ ಹೊಲ್ತಾವ. ನೀನೇನ್ ಕೆಲಸ ಮಾಡಬೇಡ, ಕೂತ್ಕೋ ಬಾ. ನನಗ್ ಬೇಜಾರಾಗುತ್ತಾ, ಏನಿದ್ರು ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಕರೆದ್ಬಿಟ್ಟು ನೀನು ಇಲ್ಲ ಒಂದ್ರಿಟ್ಟು ಹೋಗಿ ನೀರ್ ಬಿಟ್ಟು ಬರ್ತೀನಿ ಅಂತ ಹೋಗಿದ್ದು ನೀನು ಈಟೊತ್ತಾದ್ರೂ ಬರ್ಲಿಲ್ಲ, ಏನಿಲ್ಲ. ಒಬ್ಳೆ ಎಷ್ಟಂತ ಮಾಡಕ್ಕಾಗುತ್ತೆ? ಇವಾಗ ಬಂದ್ಬಿಟ್ಟು ಹೀರೆಕಾಯಿ ಎಲ್ಲ ಕುಯ್ಕೊಂಡು ಆಯ್ತಾ ಅಂತ ಕೇಳ್ತಿದ್ಯಲ್ಲ. ಲೆಕ್ಕ ಹಾಕು
ಮಾಡ್ಬೇಕು ನೀನು ಆ ಅಲ್ಲ ಬೆಳಿಗ್ಗೆ ಮಾತ್ರ ಅರ್ಜೆಂಟ್ ಆಗಿ ಹೋಗ್ಬೇಕು ಅಲ್ಲಿ ಎಂಗೇಜ್ಮೆಂಟ್ ಗೆಲ್ಲ ರೆಡಿ ಮಾಡ್ತಿದಾರೆ ಊರಿಳಕ್ಕೆ ಜನಗಳಿಗೆ ಬೇರೆ ಹೇಳ್ ಬರ್ಬೇಕು ಎಂಗೇಜ್ಮೆಂಟ್ ಕರೆದು ಬರ್ಬೇಕು ನಾಳೆ ಹೊರಡೋದಕ್ಕೆ ಅಂತ ಎಲ್ಲ ಹೇಳ್ಬಿಟ್ಟು ನೀನ್ ನೋಡಿದ್ರೆ ನೀನು ಗಂಟೆಗಟ್ಲೆ ನೀರ್ ಬಿಡ್ತೀನಂತ ಹೋಗಿ ನೀನು ಈಟೊತ್ತಾದ್ರೂ ಬರ್ಲಿಲ್ಲ ಹಿಂಗ್ ಮಾಡಿದ್ರೆ ನೀನು ಬೇಗ ಹೋಗಕ್ಕಾಗುತ್ತಾ ನಾವು ಮನೆ ಹತ್ರ ಹೇಳು ನೀನೆ ಅರ್ಜೆಂಟ್ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ ನಾನು ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಇಲ್ಲ ಅಂದ್ರೆ ಸುಮ್ಮಕ್ಕೆ ಕುತ್ಕೊಂಡ್ಬಿಡ್ತೀನಿ ನಾನು ನೆರಳಲ್ಲಿ ನೀನೇ ಕುಯ್ಕೊಂಡ್ ಬಾ ಹೀರೆಕಾಯಿಗಳ ನಾನು ಮಂತಾಗ ಹೋಗ್ತೀನಿ ನನ್ ಕೈಲಂತೂ ಆಗಲ್ ಕಣಸ್ವಾಮಿ ನನಗೆ ಸಾಕಾಗಾಯ್ತು ಅತ್ಲಾಗಿ ಈ ಬಿಸ್ತಲ್ಲಿ ನಿಂತ್ಕಣಕ್ಕೆ ಆಗಲ್ಲ ನನ್ನ ಕೈಲಿ ಅಂತದ್ರಲ್ಲಿ ಕೆಲಸ ಮಾಡಿದ್ರೆ ಇನ್ನು ಸುಸ್ತಾಗ್ಬಿಡ್ತೀನಿ ನಾನು ನೀನ್ ಏನಾರ ಮಾಡ್ಕೊಂಬ ಹೋಗು ಇವಳೆ ಬೇಜಾರ್ ಮಾಡ್ಕೋಬೇಡ ಕಡೆ ಕೋಪ ಮಾಡ್ಕೋಬೇಡ ಕಣೆ ಏನೇ ಮಾಡ್ಲಿ ನಾನು ಏನ್ ಮಾಡ್ಲಿ ಹೇಳಮ್ಮ ಈಗ ನೀರ್ ಬಿಡೋಣಂತ ಹೋದೆ ತೋಟಕ್ಕೆ ಮೋಟರ್ ಆನ್ ಮಾಡ್ಬಿಟ್ಟು ನೀರ್ ಬಿಡೋಣಂತ ಅಲ್ಲಿ ಹೋಗಿದ್ದು ಮೋಟರ್ ಆನ್ ಮಾಡಾದ್ಮೇಲೆ ಗೇಟ್ ವಾಲ್ ಎಲ್ಲ ತಿರ್ಸಿ ಎಲ್ಲ ತೆಂಗಿನ ಸಸಿಗಳಿಗೆಲ್ಲ ನೀರು ಹೋಗ್ತಿಲ್ಲ ಅಂತ ಪ್ರತಿಯೊಂದ್ರು ನೋಡ್ಕೊಂಡು ಎಲ್ಲ ಬರೋ ಅಷ್ಟರಲ್ಲಿ ಒಂದ್ರಿಟ್ಟು ಒತ್ತಾಗೋಯ್ತಮ್ಮ ನಾನು ಏನು ಸುಮ್ಕೆ ಹೋಗಿದ್ದೇನೆ ಸುಮ್ಕೆ ಎಲ್ಲಾರು ಅಂಗಡಿ ಮಂತಾವಲೋ ಇಲ್ಲ ಯಾರ್ತಾರ ಮಾತಾಡಕೋ ಕೂತ್ಕೊಳಕೋ ಸುಮ್ಕೆ ಹೋಗಿದ್ರೆ ಬೇಕಾದ್ರೆ ನನ್ನ ಮೇಲೆ ಬೇಜಾರು ಮಾಡ್ಕೊಳಮ್ಮ ಏನ್ ಮಾಡ್ಲಿ ಹೇಳು ಇವಾಗ ನಾನು ನಾಳೆನೂ ನೀರ್ ಬಿಡಕ್ಕಾಗಲ್ಲ ನಾಡ್ದು ನೀರ್ ಬಿಡಕ್ಕಾಗಲ್ಲ ಎಂಗೇಜ್ಮೆಂಟಿಗೆ ಹೋಗ್ಬಿಡ್ತೀವಿ ಹಂಗಾಗಿ ಒಂದ್ರಿಟ್ಟು ತೋಟಕ್ಕೆ ನೀರ್ ಬಿಟ್ಬಿಡೋಣ ಸಮಾಧಾನನೇ ಆಗಲ್ ಕಣೆ ಈ ಬೇಸಿಗೆಯಲ್ಲಿ ತೋಟಕ್ಕೆ ನೀರ್ ಬಿಡಿಲ್ಲ ಅಂದ್ರೆ ತೆಂಗಿನ ಸಸಿಗಳಿಗೆ ಅದಕ್ಕೆ ಅತ್ಲಾಗಿ ನೀರ್ ಬಿಟ್ಟು ಬರೋಣ ಅಂತ ಹೋಗಿದ್ದೆ ಕಡೆ ಇವಳೆ ಈಗ ಆಯ್ತು ನಡಿ ಆಯ್ತು ಇನ್ನು ಸ್ವಲ್ಪ ಕುಯ್ಕೊಂಡು ಅತ್ಲಾಗ ಹೋಗೋಣ ಎಷ್ಟಾಗುತ್ತೋ ಅಷ್ಟು ಸುಸ್ತ್ ಮಾಡ್ಕೊಳಕ್ ಹೋಗ್ಬೇಡ ನೀನು ಈಗ ಬೇಜಾರ್ ಮಾಡ್ಕೋಬೇಡ ಆಯ್ತು ಬಾ ಕೂತ್ಕೋಬಾ ಸಾಕಜ್ಜಿ ಐತೆ ಸಾಕಜ್ಜಿ ಜೊತೆ ಒಂದ್ಗಳಿಗೆ ಕೂತ್ಕೋಬಾ ಎಷ್ಟಾಯ್ತೋ ನಾನು ಹೀರೆಕಾಯಿ ಕುಯ್ಕೊಳ್ತೀನಿ ಏನು ಬೇಡ ಬಾ ಅತ್ಲಾಗ ಕುಯ್ಕೊಳ್ಳೋಣ ಅತ್ಲಾಗಿ ಎಷ್ಟಾಗುತ್ತೋ ಅಷ್ಟು ಬಿರ್ಬಿರ್ನೆ ಕುಯ್ಕೊಂಡು ರಪ್ಪನ್ ಹೋಗೋಣ ಬಾ ಅತ್ಲಾಗಿ ನೀನ್ ಇನ್ನು ಮಾತಾಡ್ಕೊಂಡು ನಿನ್ಕೋಬೇಡ ನೀನು ಗಂಟೆಗಟ್ಲೆ ಅತ್ಲಾಗಿ ಸಾಕಜ್ಜಿ ಎಲ್ಲ ಹೋಗ್ಬೇಕು ತೋಟದಾವ ಅಂತ ಹೇಳ್ತಿದ್ದಲ್ಲ ಹೋಗು ಪಾಪ ನಿನ್ ಕೆಲಸ ನೀನ್ ಮಾಡ್ಕ ಪಾಪ ಆಮೇಕಿಂದ ಸಾಯಂಕಾಲ ಕಡೆಯಿಂದ ಬಾ ಇನ್ನೇನು ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ನಾಳೆ ಎಂಗೇಜ್ಮೆಂಟ್ಗೆ 6, 7, 7:30 ಅಷ್ಟೊತ್ತಿಗೆ ಬಸ್ ಬಂದ್ಬಿಡುತ್ತೆ ಊರ ಹತ್ರ ಅಲ್ಲಿ ದೇವಸ್ಥಾನ ಹತ್ರನೇ ಬಂದ್ಬಿಡುತ್ತೆ ಒಂದಿಟ್ಟು ಬೇಗ ರೆಡಿ ಆಗ್ಬಿಟ್ಟು ಬಂದ್ಬಿಡ್ಬೇಕು ನೀನು ಜಾಸ್ತಿ ಹೊತ್ತು ಮಾಡ್ಬೇಡ ಹೆಂಗ ನೋಡನ್ ಕಡಿ ಹೋಗಿ ಗೌರಮ್ಮ ಇನ್ನೇನು ನಮಾಜ್ ಬರುತ್ತೆ ಹೋಗು ನಿಮ್ ಶಂಕರಾಜನೇ ಬರುತ್ತೆ ಕರ್ಕೊಂಡು ಹೋಗಿ ಬರ್ರಿ ಇಲ್ಲಿ ಮಂತವ ಕೆಲ್ಸಗಳು ಇರ್ತವೆ ಎಲ್ಲ ಬಿಟ್ಟು ಎಲ್ಲಾರು ಹೆಂಗಮ್ಮ ಬರಕಾಗುತ್ತೆ ಹೋಗ್ರಿ ನೀವೇ ಇದು ಒಳ್ಳೆ ಸರಿ ಆಗಾಯ್ತಲ್ಲ ಇದ್ಯಾಕೆ ಸಾಕಜ್ಜಿ ನಿಮ್ಮನೆ ಕೆಲ್ಸಗಳೆಲ್ಲ ನಾವೆಲ್ಲ ಬಂದ್ಬಿಟ್ಟು ನಾವು ಮಾಡಿದ್ವಲ್ಲ ಅದಕ್ಕೆ ಹಿಂಗೆ ಹೇಳ್ತಿದ್ಯಾ ಏನ್ ನೀನು ಚೆನ್ನಾಗಿ ಮಾತಾಡ್ತೀಯ ಕಣಜ್ಜಿ ಅಲ್ಲ ನಮ್ಮನೆ ಬೇರೆ ನಿಮ್ಮನೆ ಬೇರೆ ಹಂಗಾರೆ ನೀವೇ ಬಂದ್ಬಿಟ್ಟು ನೀನು ಶಂಕರಾಜ್ ಅವರೆಲ್ಲ ಮುಂದೆ ನಿನ್ಕೊಂಡು ಮಾಡ್ಬೇಕಮ್ಮ ಅಂತದ್ರಲ್ಲಿ ನೀವೇನೇ ಇಲ್ಲ ಕಣ್ ಹೋಗಮ್ಮ ಅಂತ ಹೇಳಿದ್ರೆ ಸರಿ ಆಗುತ್ತಾ ಬೆಳಿಗ್ಗೆ ಬೇಗ ರೆಡಿ ಆಗಿ ಬರ್ರಿ ಹೊರಟ್ ಬರ್ರಿ ಆ ಶಂಕರಾಜಂಗೂ ಹೇಳ್ತೀವಿ ಸರಿ ಕಣ ಆಯ್ತು ಹೇಳ್ತೀವಿ ಕಣ ಹೇಳ್ರಿ ಇವಳೆ ಹೇಳದೆ ಮರ್ತು ಬಿಟ್ಟೆ ಕಣೆ ಅಲ್ಲ ಕಣೆ ಇವಳೆ ಆ ಸಾಕಜ್ಜಿಗೆ ನಮ್ಮ ಶಂಕರಾಜು ಮನೆಗೆ ನಮ್ಮ ಗೌಡ್ರ ಮನೆಗೆ ನಮ್ಮ ಬೋರಜು ಮನೆಗೆ ಹೋಗ್ಬಿಟ್ಟು ಒಂದ್ರಿಟ್ಟು ಹೀರೆಕಾಯಿ ಕುಯ್ಕೊಂಡು ಹೋಗಿ ಕೊಟ್ಬಾರೆ ಅಂತ ಹೇಳಿರಲ್ವಾ ನಿನ್ಗೆ ಅವಜ್ಜಿ ಇಲ್ಲೇ ಬಂದೈತೆ ನಾವು ಹೀರೆಕಾಯಿ ಎಲ್ಲ ಕುಯ್ದಿರೋದು ಎಲ್ಲ ನೋಡ್ತೈತೆ ಒಂದೆರಡು ಹೀರೆಕಾಯಿ ಕೊಟ್ಟು ಕಳ್ಸೆ ತಗೊಂಡು ಹೋಗ್ಲಿ ನಿನ್ಗೆ ಹೇಳಿದ್ರು ನೀನು ಮಾತೆ ಕೇಳಲ್ವೇನೆ ನೀನು ಏನು ಮರ್ತ್ಕಿರ್ತೋದ ಏನು ನೀನು ಈಗ ಅವರು ತರಕಾರಿನ ಏನಾರು ಮನೇಲಿ ಹಣ್ಣು ಹಂಪಲ್ ಏನಾರು ಬೆಳೆದ್ರೆ ಊರವ್ರಿಗಿಂತ ಮುಂಚೆ ನಮ್ಮನೆ ಕೊಟ್ಟೋಗಲ್ವೇನೆ ಕೊಟ್ಟು ಕಳ್ಸೆ ಒಂದೆರಡು ಇರ್ಲಿ ಇಲ್ಲ ಕಣಿ ಹೇಳಜ್ಜ ಅಲ್ಲ ಅವಾಗ್ಲೇ ನಾನು ಹೇಳ್ದೆ ನೀನು ಬರೋದಕ್ಕಿಂತ ಮುಂಚೆನೆ 2-3 ಸಲ ಅವಜ್ಜಿಗೆ ಹೇಳ್ದೆ ತಗೊಂಡೋಗಜ್ಜಿ ಹೀರೆಕಾಯಿ ತಗೊಂಡೋಗಜ್ಜಿ ಅಂತ ಹೇಳಿದೆ ನನ್ನ ಮಾತೇ ಕೇಳಿಲ್ಲ ಬೇಡ ಕಣ್ ಸುಮ್ಕಿರ್ತಾ ಇವಾಗ ಮನೆಯಲ್ಲಿ ನಾನು ಬೆಳಿಗ್ಗೆ ಯಾರೋ ತರಕಾರಿ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ರು ಅವ್ರ ತಾವನ್ನು ತಗೊಂಡಿದ್ದೀನಿ ನಾಳೆನೋ ಇಲ್ಲ ನಾಡ್ದು ಬಂದ್ಬಿಟ್ಟು ಮಂತವ ಒಂದೆರಡು ಇಸ್ಕೊಂಡು ಹೋಗ್ತೀನಿ ಕಣ್ ಸುಮ್ಕಿರು ಬೇಕಾದಂಗೆಲ್ಲ ಈಗ ನೀನ್ ಕೊಡ್ತೀನಿ ಅಂತ ಆಸೆಗೆ ತಗೊಂಡೋಗ್ಬಿಟ್ಟು ಅದು ಕೊಡ್ತು ಹಾಳು ಮಾಡೋದಲ್ಲ ಸುಮ್ಕಿರು ನಿನಗೆ ಗೊತ್ತಾಗಲ್ಲ ಅಂತ ಹೇಳ್ತು ನಾನು ಅತ್ಲಾಗಿ ಸರಿ ಕಣಜ್ಜಿ ಆಯ್ತು ನಿನ್ಗೆ ಯಾವತ್ತು ಬೇಕನ್ಸುತ್ತೋ ಅವಾಗ ಬಂದು ಖಾಲಿ ಆಗೋಕ್ಕಿಂತ ಮುಂಚೆ ಬಂದು ಇಸ್ಕೊಂಡು ಹೋಗಜ್ಜಿ ಅಂತ ಹೇಳಿದೀನಿ ಕಣ್ ಸುಮ್ಕಿರು ಆದ್ರೂ ನೀ ಹೇಳ್ದೆ ನಮ್ಮ ಅಜ್ಜಿ ಬೇಜಾರು ಮಾಡ್ಕೊಳುತ್ತೆ ನಮ್ಮ ಅಜ್ಜ ಬೇಜಾರು ಮಾಡ್ಕೊಳುತ್ತೆ ತಗೊಂಡೋಗಜ್ಜಿ ಒಂದೆರಡು ತಗೊಂಡು ಹೋಗಜ್ಜಿ ಹೀರೆಕಾಯಿನ ಅಂತ ಹೇಳಿದ್ರೆ ಮಾತೆ ಕೇಳಿಲ್ಲ ಸುಮ್ಕಿರೆ ಗೌರಮ್ಮ ನಿನಗೆ ಗೊತ್ತಾಗಲ್ವೇನೆ ಆಸೆ ಮಾಡ್ಬಿಟ್ಟು ತಗೊಂಡೋಗ್ಬಿಟ್ಟು ಹಾಳು ಮಾಡೋದಲ್ಲ ಬೇಕಾದಾಗ ಇಸ್ಕೊಳ್ತಿಕೊಂಡು ಸುಮ್ಕಿರು ಅಂತ ಹೇಳ್ತು ಅದಕ್ಕೆ ನಾನು ಅತ್ಲಾಗಿ ಸುಮ್ಕಾಗ್ಬಿಟ್ಟೆ ಕಣ್ ಹೇಳು ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ ಹಂಗಂದ್ರೆ ಏನಿಲ್ಲ ತೊಂದರೆ ಏನಿಲ್ಲ ಯಾವಾಗ ಬೇಕೋ ಅವಾಗ ಬಂದ್ಬಿಟ್ಟು ಇಸ್ಕೊಂಡು ಹೋಗ್ಲಿ ಕಣ್ ಹೇಳುವ ನಡಿ ಇನ್ನೊಂದೆರಡು ಕುಯ್ಕೊಂಡು ಅತ್ಲಾಗ ಹೋಗೋಣ ನಡಿ ಮನೆ ಹತ್ರ ಹೊಟ್ಟೆ ಬೇರೆ ಹಸಿತೈತೆ ಅಲ್ಲಿ ಬೋರಣ್ಣ ಮಂತವ ಎಷ್ಟು ಸಲ ಬಂದ್ಬಿಟ್ಟು ಅಣ್ಣ ಅಂತ ಕೂಕೊಂಡು ಅವ್ನು ಹೋಗಿದಾನೋ ಗೊತ್ತಿಲ್ಲ ಕೇಳ್ಕೊಂಡು ಬೇಗ ಹೋಗೋಣ ನಡಿ ಅತ್ಲಾಗಿ
ಈಗಳೆ ಇವಳೆ ಇನ್ನೊಂದು ಮಾತು ಹೇಳೋದು ಮರ್ತ್ಬಿಟ್ಟೆ. ನನಗೆ ಕೆಲ್ಸಗಳು ಇರ್ತವೆ ಬಾಳ, ಮಂತ ಹೋಗ್ಬಿಟ್ರೆ ಆಯ್ತು. ನನ್ಗೆ ಒಂದ್ ಗಳಿಗೆನು ಪುರ್ಸತ್ತಿರಲ್ಲ ಏನಿಲ್ಲ. ಹೀರೆಕಾಯಿ ತಗೊಂಡೋಗ್ಬಿಟ್ಟು ಅಲ್ಲಿ ಕೊಡೋ ಜವಾಬ್ದಾರಿ ನಂದು. ಆಮೇಕಿಂದ ನೀನ್ ಏನಾರ ಮಾಡ್ಕ. ಹ್ಞೂ, ಬಂದಂಗೆ ತೂಕ ಮಾಡ್ಬಿಟ್ಟು ನೀನೇ ಕೊಡ್ಬೇಕು. ಬಿಟ್ರೆ ನನಗ್ ಮಾತ್ರ ನಾನು ಬರ್ಲಿಲ್ಲ ಬಂದ್ಬಿಟ್ಟು ನೀನು ಸುಮ್ಮನೆ ಹೀರೆಕಾಯಿ ಎಲ್ಲ ಇಟ್ಬಿಟ್ಟು ಹಂಗೆ ಹೋಗ್ಬಿಟ್ಟೆ ನೀನು. ನನಗೆ ಸಾಕಾಗ್ತೈತೆ ಹಂಗೆ ಹಿಂಗೆ ಅಂತ ಏನು ಹೇಳಂಗಿಲ್ಲ, ಸರಿನಾ? ಒಟ್ನಲ್ಲಿ ಮನೆ ಹತ್ರ ತಗೊಂಡೋಗಿ ಕೊಡೋ ಜವಾಬ್ದಾರಿ ನಂದು. ಹೀರೆಕಾಯಿನ ಅಲ್ಲಿ ಬರೋರ್ಗೆಲ್ಲರೂ ತೂಕ ಮಾಡಿಕೊಟ್ಟು ಕೊಟ್ಟು ಕಳ್ಸೋದು, ವ್ಯಾಪಾರ ಮಾಡಿಕೊಡ್ಸ್ ಕಳ್ಸೋದು ನಿಂದ್ರು. ಸರಿನಾ? ನನ್ಗಂತೂ ಅಲ್ಲಿ ಹಿಂಸೆ ಮಾಡಂಗಿಲ್ಲ. ಸರಿ ಆಯ್ತು ನಡಿ ಅಜ್ಜ. ಅಯ್ಯ 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 ಇಲ್ಲೇ ಅರ್ಧ ನಿನ್ ತಲೆ ತಿಂತೀಯಪ್ಪ ಅತ್ಲಾಗಿ. ವಾ ಕೆಲಸ ಮಾಡೋದ್ ಬಿಟ್ಬಿಟ್ಟು ನೀನು ಬಂದಾಗ್ಲಿ ನಾನು ಮಾತಾಡೋದ್ ಬಿಟ್ಬಿಟ್ಟು ಕೆಲಸ ಮಾಡಿದಿದ್ರೆ ಇಷ್ಟೊತ್ತಿಗೆ ಅತ್ಲಾಗಿ ಹೀರೆಕಾಯಿ ತಗೊಂಡೆ ಮನೆ ಹತ್ರ ಹೋಗ್ಬಿಡ್ತಿದ್ವು ಅತ್ಲಾಗಿ. ಬರೀ ಮಾತಾಡ್ತಿರ್ತೀಯ ಅತ್ಲಾಗಿ. ಅಯ್ಯೋ ದೇವ್ರ, ಇದೊಳ್ಳೆ ಕಥೆ ಆಗೋಯ್ತಲ್ಲ. ನಾನು ಇನ್ನೇನಮ್ಮ ಹೇಳ್ದೆ ನಿನ್ಗೆ ಬೇಜಾರು ಮಾಡ್ಕೊಳೋಣ ಅಂತ ನೀನು? ಇನ್ನೇನಂತ ಹೇಳ್ದೆ ಹೇಳು? ನಾನು ಏನಿಲ್ಲ, ಹೀರೆಕಾಯಿನೆಲ್ಲ ನಾನು ಮನೆ ಹತ್ರ ತಗೊಂಡೋಗಿ ಕೊಡ್ತೀನಿ, ಆಮೇಲೆ ವ್ಯಾಪಾರ ಮಾಡ್ಕೊಳಮ್ಮ ನೀನು, ಆಮೇಲೆ ಬೇಜಾರು ಮಾಡ್ಕೊಬೇಡ ಅಂತ ಹೇಳದಮ್ಮ. ಸರಿ ಸರಿ ಆಯ್ತು, ಬಿಡತ್ಲಾಗ ಹೋಗ್ಲಿ ನಡಿ. ಅಮ್ಮಣಿ, ಪಾಪ, ಅಮ್ಮಣಿ, ನೇತ್ರಮ್ಮ, ನೇತ್ರಮ್ಮ, ಅಮ್ಮಣಿ, ಏನ್ ಮಾಡ್ತಿದ್ಯಮ್ಮ? ಬಾರಮ್ಮ ಇಲ್ಲಿ. ಎತ್ಲಾಗ ಹೋದ್ಲಪ್ಪ ಈ ಹುಡುಗಿಗೆ, ಎಲ್ಲಂತ ಹುಡ್ಕೊಂಡು ಹೋಗೋಣ ಇವಾಗ. ಪಾಪ, ನೇತ್ರಮ್ಮ, ಬಾರಮಣಿ ಇಲ್ಲಿ, ಬೇಗ ಬಾ ಇಲ್ಲಿ. ಏನ್ ಗೌರಜ್ಜಿ ಸಮಾಚಾರ? ಓಹೋ, ಏನ್ ಸಮಾಚಾರ? ಅಪ್ರೂಪಕ್ಕೆ ಬಂದ್ಬಿಟ್ಟೆ ಮಂತವ. ಯಾಕಜ್ಜಿ? ಸರಿ ಸರಿ ಬಾ, ಮಜ್ಜಿಗೆ ಕುಡಿ ಬಾರಜ್ಜಿ. ಇವಾಗಿನ ಇನ್ನೇನ ಮಜ್ಜಿಗೆ ಒಂದಿಟ್ಟು ಹದ ಮಾಡ್ಕೊಂಡು ಮಸಾಲೆ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ ಅಂತ ಕುಂತಿದ್ ನಮ್ಮ ಒಳಗಡೆ. ಅಷ್ಟರಲ್ಲಿ ನೀನ್ ಬಂದೆ ಕಣಜ್ಜಿ. ನೇತ್ರಮ್ಮ ನೇತ್ರಮ್ಮ ಅನ್ಕೊಂಡು. ಭಾರ್ಗವರಜ್ಜಿ ಒಂದ್ ಈಟು ಮಜ್ಜಿಗೆ ಕುಡ್ಕೊಂಡು ಹೋಗುವಂತೆ ಕಣ್ ಬಾ. ಎಲ್ಲೋಗಿದ್ದೆ? ಎಲ್ಲಿ ತೊಡ್ತಾ ಹೋಗಿದ್ದೆ ಅನ್ನು? ಅಯ್ಯೋ ಅಯ್ಯೋ ಅಯ್ಯೋ, ಬಿಸಿಲಲ್ಲಿ ಸಾಕಾಗಿ ಬಂದ್ಬಿಟ್ಟಿದ್ಯಾ. ಬಾ, ಹೆಂಗ ಕರೆಕ್ಟ್ ಟೈಮಿಗೆ ಬಂದಿದ್ಯಾ ಹಂಗ. ಈ ಹುಡುಗಿ ನೋಡು, ಅಲ್ಲ ಬಂದಡ್ಕಿರೋದೇ ನಮ್ಮ ಮಜ್ಜಿಗೆ ಕುಡಿ, ಜ್ಯೂಸ್ ಕುಡಿ ಅಂತ ಹೇಳೋದು. ಅಮ್ಮಣಿ, ಈಗ ನನಗೆ ಸದ್ಯಕ್ಕೆ ಮಜ್ಜಿಗೆ ಗಿಜ್ಜಿಗೆ ಏನು ಬೇಡಕಂಡು ಸುಮ್ಕಿರು. ಈಗ ಕೆಲ್ಸಗಳಿದಾವೆ, ಮಜ್ಜಿಗೆ ಕುಡಿಬೇಕಂತಾನೆ ಆಸೆ. ಏನ್ ಮಾಡ್ತೀಯ ಈಗ? ಮಂತಾವ ಹೋಗ್ಬೇಕು. ಒಂದಿಟ್ಟು ಹೀರೆಕಾಯಿ ಕುಯ್ಕೊಂಬಂದಿದೀವಿ. ತೋಟ ತಾವಳಿ ನನಗೆ ಬರ್ತಿದ್ವು, ಹಂಗೆ ಬಂದ್ಬಿಟ್ಟು ನಿನಗೂ ಹೇಳೋಗೋಣ ಅಂತ ಹೇಳ್ದೆ. ಮಂತ ಬಂದ್ಬಿಟ್ಟು ಒಂದೆರಡು ಹೀರೆಕಾಯಿ ಬೇಕು ಅಂತ ಹೇಳಿದ್ದಲ್ಲ, ಬಂದು ತಗೊಂಡೋಗು. ಸರಿ ನಮ್ಮಣಿ, ನನಗೆ ಪುರ್ಸತ್ತಿಲ್ಲ ಇವಾಗ, ಒತ್ತಾಯ್ತು. ನಾನು ಹೋಗ್ತೀನಿ. ಅಲ್ಲಿ ಯಾರ್ಯಾರನ್ನು ತಗೊಳಕ್ ಬರ್ತಾರೆ ಹೀರೆಕಾಯಿ, ಒಂದಿಟ್ಟು 25-30 ಕೆಜಿಗೆ ಹೇಳಿದ್ರು. ಅದಕ್ಕೆ ನಾನು ನಿಮ್ ರಂಗಜ್ಜ ಹೋಗ್ಬಿಟ್ಟು ಹೀರೆಕಾಯಿನ ಕುಯ್ಕೊಂಡ್ ಬಂದಿದ್ದೀವಿ. ನಿಮ್ ರಂಗಜ್ಜ ಆ ಕಡೆ ಮಂತವ ತಗೊಂಡು ಹೋಯ್ತು. ನಾನು ಇಲ್ಲೇ ನಿನ್ಗೂ ಹೇಳೋಗಣ ಒಂದ್ ಮಾತು ಅಂತ ಬಂದೆ ಕಣಮಣಿ. ಹೀರೆಕಾಯಿ ಬೇಕು ಅಂತ ಹೇಳಿದಲ್ಲ, ಅದಕ್ಕೆ ಬಂದು ತಗೊಂಡೋಗ್ಬಿಡು ರಪ್ಪನ. ಮತ್ತೆ ಖಾಲಿ ಆದ್ಮೇಲೆ ಬಂದ್ಬಿಟ್ಟು ಗೌರಜ್ಜಿ ನನಗೆ ಹೀರೆಕಾಯಿ ಕೊಡ್ಲಿಲ್ಲ ಅಂತ ನನ್ ಮೇಲೆ ರೇಗಾಡ್ಬೇಡ. ಸರಿ ನಮ್ಮಣಿ, ನಾನು ಬರೋಣ, ಇನ್ನು ಒತ್ತಾಗೋಯ್ತು. ಹೀರೆಕಾಯಿ ಕುಯ್ಕೊಂಬಂದ್ರಿ ಅಂದ್ರೆ ಹಂಗಾರೆ? ಸರಿ ಕಣಜ್ಜಿ, ಆಯ್ತು. ಬಂದು ಈಸ್ಕೊಂಡು ಹೋಗ್ತಿ ಕಡೆ ಹೇಳು, ಮನೆ ಹತ್ರ ಬರ್ತೀನಿ. ನಾನು ಒಂದ್ರೇಟು ಅದು ಇದು ಕೆಲಸ ಮಾಡ್ತಿದ್ದೆ. ಅಲ್ಲ ಕಣಜ್ಜಿ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಬರದ್ ಬಂದಿದ್ಯಾ ಮನೆ ಹತ್ರ ಮಜ್ಜಿಗೆ ಕುಡ್ಕೊಂಡು ಹೋಗಿ ಭಾರ್ಗವರಜ್ಜಿ ಅಂತ ಹೇಳಿದ್ರೆ ನೀನು ಆತರ ಮಾಡ್ತಿದ್ಯಾ. ಹೋಗ್ಬೇಕು, ನನಗೆ ಮಜ್ಜಿಗೆ ಬೇಡ ಏನು ಬೇಡ ಅಂತ. ಸರಿ ಸರಿ ಆಯ್ತು, ಬಿಡು ಹಂಗಾರೆ. ಈಗ ನೀನು ಮಜ್ಜಿಗೆ ಕುಡಿಯ ಅಂತ ಹೇಳ್ತಿದ್ಯಾ, ನಿಮ್ಮಂತವ್ರು ಬರ್ತೀನಿ ಬರಲ್ಲ ಅಂತ ಏನಿಲ್ಲ. ಇನ್ನೊಂದ್ ದಿವಸ ಏನಾದ್ರು ಟೀ ಕುಡ್ಕೊಂಡು ಹೋಗು, ಜ್ಯೂಸ್ ಕುಡ್ಕೊಂಡು ಹೋಗುವ. ಕೇಸರಿ ಬಾತ್ ಮಾಡಿದೀನಿ, ಪಾಯಸ ಮಾಡಿದೀನಿ, ಬೋಂಡಾ ಮಾಡಿದೀನಿ, ತಗೊಳ ಪಾಪ ತಿನ್ಕೊಂಡು ಹೋಗುವ. ಕೋಳಿ ಮಾಡಿದೀನಿ ತಗೊಳಮ್ಮಣಿ ಅಂತ ನೀನು ಬರ್ತೀಯಲ್ಲ ಹೇಳಕ್ಕೆ. ಅವತ್ತೇನಾದ್ರು ನೀನು ಇಸ್ಕೊಂಡು ತಿಂದ್ರೆ ಕೇಳು. ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಮಜ್ಜಿಗೆ ಕುಡಿತಿದ್ದೀನಿ ಭಾರ್ಗವರಜ್ಜಿ, ಬಿಸ್ಲಲ್ಲಿ ಅಷ್ಟೊಂದು ಸುಸ್ತಾಗಿ ಬಂದಿದ್ಯಾ. ಒಂದ್ ಈಟ ಒಂದ್ ಕಪ್ ಮಜ್ಜಿಗೆ ಕೊಡ್ತೀನಿ, ಕುಡ್ಕೊಂಡು ಹೋಗಿ ಭಾರ್ಗವರಜ್ಜಿ ಅಂತ ನಾನು ಕರೆದ್ರೆ ಪ್ರೀತಿಯಿಂದ ನೀನು ಬೈತೀಯ, ಕುಡಿದಂಗ್ ಹೋಗ್ತೀಯ. ಸರಿ ಸರಿ ಆಯ್ತು, ಹೋಗುವ ಹೋಗುವ. ಇನ್ನ ದಿವಸ ನೀನು ಮಾತಾಡ್ಸಿದ್ರೆ ಕೇಳು. ನನಗೆ ಹೀರೆಕಾಯಿನೂ ಬೇಡ ಏನು ಬೇಡ, ನಾನು ಏನು ತಗೊಂಡ್ ಬರಲ್ಲ ಬಿಡು. ಬೇರೆ ಕಡೆಯಿಂದ ಎಲ್ಲಾರು ತಗೊಂತೀನಿ. ಸರಿ ಆಯ್ತು, ಹೋಗಿ ಇವಾಗ. ತಡಿಕೆ, ಈ ಹುಡುಗಿ ಒಳ್ಳೆ ಚಿಕ್ಕ ಮಕ್ಳು ಊಟ ಮಾಡ್ತಾಳಲ್ಲ ಈ ನೇತ್ರಮ್ಮ. ಏನ್ ಮಾಡೋಣ ಈ ಮಗಾಗೆ? ಹೋಗಮಣಿ, ಹೋಗ್ತಾಯಿ, ಹೋಗತ್ಲಾಗಿ ಒಂದ್ ಕಪ್ಪಲ್ಲಿ ಹಾಕೊಂಬ, ಹೋಗತ್ಲ ಕುಡಿದು ಬೇಗ ಅಪ್ಪನ್ ಹೋಗ್ತೀನಿ. ಅಲ್ ಕಡೆ ಅಮ್ಮಣ್ಣಿ, ನಿಮ್ಮ ರಂಗಜ್ಜ ಅಲ್ಲಿ ಹೀರೆಕಾಯಿ ತಗೊಂಡು ಹೋಗೈತೆ, ಅಲ್ಲಿ ತಗೊಂತೀನಂತ ಬೇರೆ ಊರ ಹುಡುಗರು ಬೇರೆ ಹೇಳಿದ್ರಲ್ಲ. ಯಾರು ನಮ್ ಲಕ್ಷ್ಮಕ್ಕ ಹೇಳಿದ್ಲು, ಶಾಂತಮ್ಮ ಹೇಳಿದ್ಲು, ಆ ನಿಂಗಣ್ಣ, ಗಂಗಣ್ಣ, ಚಂದ್ರಣ್ಣ ಎಲ್ಲಾರು ಹೇಳಿದ್ರು. ಮತ್ತೆ ನಮ್ ರಾಮಣ್ಣನೂ ಹೇಳಿದ್ದ ತಗೊಂತೀನಂತ. ಹಂಗಾಗಿ ಒಂದ್ 25-30 ಕೆಜಿ ತಗೊಂಬಂದಿದೀವಿ. ನಿಮ್ ರಂಗ್ ಮಾಮ ಅಲ್ಲಿ ಎಂಗೇಜ್ಮೆಂಟ್ ಬೇರೆ ಐತಲ್ಲಮ್ಮ ನಾಳೆ,
ಎಂಗೇಜ್ಮೆಂಟ್ಗೆ ಏನೇನೋ ಹೋಗಿ ತಗೊಂಬರ್ಬೇಕು ಅಂತ ಆ ನಿಮ್ಮ ಬೋರಜನ್ ಜೊತೆ ಹೋಗ್ತೈತೆ, ಅರ್ಜೆಂಟ್ ಮಾಡ್ತೈತೆ. ನೀನು ಮಂತಾವ ನಾನು ತಗೊಂಬಂದ್ ಕೊಡೋದ್ ಜವಾಬ್ದಾರಿ ನಂದು. ಇನ್ ಯಾರು ಬಂದಾಗೆಲ್ಲ ನೀನ್ ತೂಕ ಮಾಡಿ ಕೊಟ್ಬಿಡಮ್ಮ ಅಂತ ಹೇಳಿತ್ತು. ಅದಕ್ಕೆ ಈಗ ನನಗೋಸ್ಕರನೇ ಕಾಯ್ಕೊಂಡು ನಿಂತಿರುತ್ತೆ ನಿಮ್ ರಂಗಜ್ಜ. ಬೇಗ ಹೋಗ್ಬೇಕಲ್ವೇ ನಮ್ಮಣಿ, ಅದಕ್ಕೋಸ್ಕರ ಆತರ ಮಾಡ್ತಿದ್ದೀನಿ. ಆಟೆ ಒಳಗಿಲ್ಲಿ ರಪ್ಪನ್ನಕ್ಕೆ ಒಂದ್ ಕಪ್ ಕುಡ್ದು ಹೋಗ್ಬಿಡ್ತೀನಿ. ಅಲ್ಲ ಕಣ್ಗವ್ರಜ್ಜಿ, ಹಿಂಗೆ ಹೇಳ್ತೀನಿ ಅಂತ ತಿಳ್ಕೊಬೇಡ. ಅದೆಷ್ಟೊತ್ತಾಗುತ್ತೆ ಅದು ಮದ್ವೆ ಕುಡಿಯಕ್ಕೆ? ಒಂದ್ ಕಪ್ ಬೇಗ ಗಳ್ಳ ಗಳ ಗಳ ಅಂತ ಕುಡಿದ್ಬಿಟ್ಟು ರಪ್ಪನ ಹೋಗ್ಬಿಡ್ಬೋದಮ್ಮ. ಇಷ್ಟೊತ್ತಿಗೆ ಮಾತಾಡೋದ್ರಲ್ಲ ಅಷ್ಟಲ್ಲಿ ಇಷ್ಟೊತ್ತಿಗೆ ಮದ್ವೆ ಕುಡಿದು ಹೋಗ್ಬೋದಿತ್ತು ಕಣ್ ಯಾಳು. ಇತ್ತೀಚಿಗೆ ಯಾಕ ನೀನು ಬಲು ಕಲ್ತಿ ಹಾಕಣಜ್ಜಿ. ನಮ್ಮತ್ತ ಬಡವ್ರ ಮನೆಗೇನ್ ಬರಲ್ ಕಣಿ ಹೇಳು ನೀನು ಮೊದ್ಲಂಗೆಲ್ಲ. ಮೊದ್ಲಂತೂ ನೇತ್ರಮ್ಮ ನೇತ್ರಮ್ಮ ಅನ್ಕೊಂಡು ಮಾತಾಡ್ಸಿದ್ದೆ. ಇವಾಗ ಸರಿಯಾಗಿ ಮಾತಾಡ್ಸೋದು ಇಲ್ಲ, ಏನಿಲ್ಲ. ಮಂತವ್ರು ಹುಡ್ಕೊಂಡ್ ಬರಲ್ಲ. ಸರಿ ಕಣ, ಆಯ್ತು ಹೋಗಮ್ಮ. ಇವಾಗ ಬೇಜಾರ್ ಮಾಡ್ಕೋಬೇಡ, ತಗೊಂಬ ಹೋಗಮ್ಮಣಿ ಅತ್ಲಾಗಿ. ರಪ್ಪನ್ನ ಕುಡಿದು ಹೋಗ್ತೀನಿ, ಬೇಗ ತಗೊಂಬ ಹೋಗು. ಎಲ್ಲೋಯ್ತು ನಮ್ಮ ಅಜ್ಜಿ? ಈಟೊತ್ತಾದ್ರೂ ಬರ್ಲಿಲ್ಲ, ಏನ್ ಮಾಡೋದಪ್ಪ? ತಿರ್ಗಾ ಇವನು ಬೋರಣ ಬೇರೆ ಬಂದ್ಬಿಟ್ಟು ಈಗ ಬಾರಾಣೆಯ ಹೋಗ್ ಬರೋಣ ಬಾರಾಣೆಯ ಅಂತ ಕರೆದ್ರೆ ರಪ್ಪನ್ನ ಹೋಗ್ಬೇಕು. ಇಲ್ಲ ಅಂದ್ರೆ ಆ ಹುಡ್ಗ ಬೇಜಾರ್ ಮಾಡ್ಕೊಳ್ತಾನೆ. ಅಲ್ಲ, ಜೊತೆಲೆ ಬಂತು ನಮ್ಮ ಅಜ್ಜಿ, ಬಂದು ಈ ನೇತ್ರ ಮರಮಂತ ಹೋಗ್ ಬರ್ತೀನಿ ಅಂತ ಹೋಗಿದ್ದು. ಈಟೊತ್ತಾದ್ರೂ ಬರೋದ್ ಬೇಡವಾ? ಏನ್ ಮಾಡ್ಲಿ ಇವಾಗ? ಇವಾಗ ಇದನ್ನೇ ಕಾಯ್ಕೊಂಡ್ ಕೂತ್ಕೊಳ್ಳಿ, ಇಲ್ಲ ಇವನು ಬೋರಣ್ಣನ ಜೊತೆ ಹೋಗೋಣ. ನನಗ್ ಬೇರೆ ಹೊಟ್ಟೆ ಬೇರೆ ಹಸಿದೈತೆ. ಅಮ್ಮಣಿ, ಪಾಪ, ಸರೋದಮ್ಮ. ಮಾವಯ್ಯ, ಏನ್ ಮಾವಯ್ಯ? ಓ ಅಲೆ ಹೀರೆಕಾಯಿ ಕುಯ್ಕೊಂಬಂದ್ರಿ ಅಂದ್ರೆ? ಅಲ್ಲ ಕಣ್ ಮಾವಯ್ಯ, ಇಷ್ಟೊಂದೆಲ್ಲ ಹೀರೆಕಾಯಿ ನೀವು ಅತ್ತೆ ಇಬ್ರಾಳಗನೆ ಕುಯ್ಕೊಂಬಂದ್ರಿ ಮಾವಯ್ಯ. ಪರವಾಗಿಲ್ಲ ಕಣ್ ಮಾವ. ನಾನು ಗೊತ್ತಾಗುತ್ತೆ ಅತ್ಲಾಗಿ. ನಾನು ಪವಿತ್ರ ಅದನ್ನು ಒಂದ್ರಿಟ್ಟು ಹೋಗ್ ಬರೋಣ ಇನ್ನ ತೋಟದತ್ರ. ಪಾಪ ಮಾವ ಅತ್ತೆ ಇಬ್ರಾಳಗನು ಒಂದ್ 25-30 ಕೆಜಿಗೆ ಹೀರೆಕಾಯಿಗೆ ಹೇಳಿದಾರೆ. ಊರವರೆಲ್ಲಾನು ತಗಂತಾರೆ. ಅವ್ರಿಬ್ರು ಕೈಲಿ ಆಗಲ್ಲ, ನಾವು ಹೋಗ್ ಬರೋಣ. ಇನ್ನೇನ್ ಕೆಲ್ಸಗಳೆಲ್ಲ ಮುಗಿಸ್ಕೊಂಡು ಹೋಗಿ ನಾವು ಒಂದ್ ಸ್ವಲ್ಪ ಕುಯ್ಕೊಂಡ್ ಬರೋಣ, ಬೇಗ ಬೇಗ ಆಗೋಗುತ್ತಂತ ನಾವು ಮಾತಾಡ್ತಿದ್ದು. ಅಷ್ಟರಲ್ಲಿ ಎಲ್ಲ ಹೀರೆಕಾಯಿ ಎಲ್ಲ ಕುಯ್ಕೊಂಡ್ ಬಂದು ಬಿಟ್ಟಿದ್ರಲ್ಲ ಮಾವಯ್ಯ. ಪರವಾಗಿಲ್ಲ ಕಣ ಮಾವ. ಇನ್ನೇನಮ್ಮ ಮಾಡೋದು ಅತ್ಲಾಗಿ? ಒತ್ತಾಗುತ್ತೆ, ಬಿಸಿಲಲ್ಲಿ ಜಾಸ್ತಿ ಹೊತ್ತು ನಿನ್ಕಣಕ್ಕೂ ಆಗಲ್ಲ, ಕೂತ್ಕಣಕ್ಕೂ ಆಗಲ್ಲ, ಕೆಲಸ ಮಾಡಕ್ಕೂ ಆಗಲ್ಲ ಅತ್ಲಾಗಿ. ನಾನು ಒಂದ್ರಿಟ್ಟು ನೀರ್ ಇಟ್ಕೊಂಬರೋದಂತ ನೀರ್ ಬಿಡೋಣಂತ ತೋಟಕ್ಕೆ ಹೋಗಿದ್ದೆ. ಅಷ್ಟರಲ್ಲಿ ನಿಮ್ಮತ್ತೆ ಎಲ್ಲ ನಾನು ಕುಯ್ದಿಟ್ಟಿತ್ತು. ಇನ್ನೊಂದ್ ಸ್ವಲ್ಪ ಇದ್ದು ನಾನು ಕುಯ್ಕೊಂಡು ಅತ್ಲಾಗಿ ಎಲ್ಲ ತಗೊಂಡ್ ಬಂದು ಕಣಮ್ಮ ಅತ್ಲಾಗ ಬೈಕಲ್ಲಿ ಮುಂದೆ ಇಟ್ಕೊಂಡು ಅತ್ಲಾಗಿ. ಅಮ್ಮಣಿ, ಈಗ ಒಂದ್ ಕೆಲಸ ಮಾಡು, ನಿಮ್ಮ ಬೋರ್ ಮಾವಯ್ಯ ಕರಿತೈತೆ, ನಾನು ಅಲ್ಲೋಗಿ ಬರ್ತೀನಿ. ನಿಮ್ಮ ಅತ್ತೆ ಬಂದ ತಕ್ಷಣ ಒಂದ್ರಿಟ್ಟು ನಿಮ್ಮ ಮಾವಯ್ಯ ಹೋದ್ರು ಅಂತ ಹೇಳ್ಬಿಡು, ಸರಿನಾ? ಯಾರ್ಯಾರು ಬರ್ತಾರೋ ಅವರಿಗೆ ತೂಕ ಮಾಡ್ಬಿಟ್ಟು ಕೊಡೋದು ಕೇಳು ಹೀರೆಕಾಯಿನ. ಅಲ್ಕಣ ಮಾವಯ್ಯ, ನೀವು ಅತ್ತೆ ಇಬ್ರಾಳನು ಒಂದೇ ಸಲ ತಾನೇ ತೋಟಕ್ಕೆ ಹೋಗಿದ್ವು. ಬರ್ಬೇಕಾದ್ರೂ ಒಂದೇ ಸಲ ಬರೋದಲ್ವಾ? ಅತ್ತೆ ಹತ್ರ ಹೋಯ್ತು ಮತ್ತೆ. ಅಮ್ಮಯ್ಯ, ನಿಮ್ಮತ್ತೆ ಇಲ್ಲಿ ನೇತ್ರ ಮರಮಂತವ ಮತ್ತೆ ಆ ಲಕ್ಷ್ಮಕರಮಂತವ ಆ ಶಾಂತ ಮರಮಂತವೆಲ್ಲ ಹೋಗಿ ಒಂದಿಟ್ಟು ಅದೇ ಈಗ ಹೀರೆಕಾಯಿ ತಗೊಂತೀವಿ ಅಂತ ಹೇಳಿದ್ರಲ್ಲಮ್ಮ. ನೆನ್ನೆ ಸಾಯಂಕಾಲನೇ ಬಂದ್ಬಿಟ್ಟು ಹೇಳಿದ್ರು ಅವರು. ಇವತ್ ಬೆಳಿಗ್ಗೆ ನನ್ನ ತಿರ್ಗಾ ಹೇಳಿದ್ರು 2-3 ಕೆಜಿಗೆ ಹೇಳೋಗಿದ್ರು. ಹಂಗಾಗಿ ತಗೊಂಬಂದಿನಿ, ಅಲ್ಲೇ ಮಂತವ್ಲೆ ಐತೆ ಹೀರೆಕಾಯಿ, ಬಂದ್ ತಗೊಂಡೋಗ್ರಮ್ಮ ಅಂತ ಒಂದ್ ಮಾತು ಹೇಳಿ ಬರ್ತೀನಿ. ಸುಮ್ನೆ ಯಾಕೆ ಪಾಪ, ಆಮೇಲೆ ಯಾರು ಬಂದು ತಗೊಂಡ್ ಹೋಗ್ಬಿಟ್ರೆ ಮತ್ತೆ ಖಾಲಿ ಆಗ್ಬಿಟ್ರೆ ಆಮೇಲೆ ನಾವ್ ಹೇಳಿದ್ರು ಕೊಡ್ಲಿಲ್ವಲ್ ಗೌರಜ್ಜಿ ಅಂತ ಬೇಜಾರ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಹೇಳಿ ಬಂದ್ಬಿಡ್ತೀನಿ, ನೀನು ಹೋಗಿರು ಮಂತಾವ ಅಂತ ನನಗೆ ಕಳಿಸ್ತು. ನಾನು ಇನ್ನೇನು ಹೇಳ್ಬಿಟ್ಟು ಪಟ 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 ಅಂತ ಹಿಂದಿಂದನೇ ಬಂದ್ಬಿಡುತ್ತೆ ಅಜ್ಜಿ ಅನ್ಕೊಂಡು ನಾನು ಬಂದೆ ಕಣಮಣಿ. ಈಟೊತ್ತಾದ್ರೂ ಬರಲಿಲ್ಲ. ಆಯ್ತು, ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ ಅಮ್ಮಣಿ? ಏನೂ ಆಗಲ್ಲ, ಹೋಗ್ಬಾ ಹೋಗು. ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ನಿಮ್ಮ ಅತ್ತೆಗೆ ಹೋಗಿ ಒಂದ್ ಸ್ವಲ್ಪ ಕರ್ಕೊಂಬರ್ತೀಯ ನಮ್ಮಣಿ, ಎಲ್ಲೋಯ್ತು ಅಂತ. ನಿಮ್ ಬೋರ್ ಮಾವ ಬಂದ್ರೆ ನಾನು ಹೋಗ್ ಬರ್ಬೇಕಿತ್ತು. ಅತ್ತೆಗೆ ಹೋಗಿ ಕರ್ಕೊಂಡ್ ಬರ್ಬೇಕೇನ್ ಮಾವಯ್ಯ? ಈಗ ಯಾರ ಮಂತ ಹೋಯ್ತಂತ ಹೋಗೋಣ ನಾನು. ಈಗ ನೇತ್ರಕರ ಮಂತ ಹೋಯ್ತಾನ ಹೋಗೋಣ, ಶಾಂತಕರ ಮಂತ ಹೋಯ್ತಂತ ಹೋಗೋಣ, ಲಕ್ಷ್ಮಕರ ಮಂತ ಹೋಯ್ತಂತ ಹೋಗೋಣ, ಎಲ್ಲಂತ ಹೋಗೋಣ ಮಾವಯ್ಯ ಇವಾಗ. ನೋಡಂತಡಿ ಮಾವಯ್ಯ. ಆಯ್ತು, ಹೋಗ್ ಬರ್ತೀನಿ ಕಡೆ ತಡಿ. ಎಲ್ಲೂ ಹೋಗೋದ್ ಬೇಡ, ಬಾರಮಣಿ. ನಾನೇ ಬಂದೆ, ಸುಮ್ಕಿರು. ನಿಮ್ಮ ಮಾವಯ್ಯ ಅದ್ ಯಾಕೆ ಹಿಂಗ ಆತರ ಮಾಡುತ್ತ ಏನು ಅತ್ಲಾಗಿ? ಅಯ್ಯ 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 5 ನಿಮಿಷ ತಡ ಮಾಡ್ಕೊಂಡ್ ಬರಂಗಿಲ್ಲ ಅಲೆ. ಪಾಪ ಆ ಹುಡುಗಿ ಕೆಲಸ ಮಾಡ್ತಿರೋ ಹುಡುಗಿಗೆ ಹುಡುಗಮ್ಮ ನಿಮ್ಮ ಅತ್ತೆ ಕರ್ಕಂಬ ಅಂತ ಕಳಿಸ್ತೈತ ಅತ್ಲಾಗಿ. ಏನ್ 5 ನಿಮಿಷ ಸಮಾಧಾನ ಇಲ್ವೇನ ಜನಿರ್ಗೆ? ಎಲ್ಲಿ ಹೋಗ್ಬೇಕು ಅಂತ ಅರ್ಜೆಂಟು? ಏನ್ ಅರ್ಜೆಂಟ್ ಮಾಡಿರ್ತೀಯ ಅತ್ಲಾಗಿ? ಸದ್ಯ ಹೆಂಗ ಬಂದಲ್ಲಮ್ಮ ಹೆಂಗ. ನಾನು ಅರ್ಜೆಂಟ್ ಆರ ಮಾಡ್ಲಿ ಏನಾರ ಅನ್ಕ ನೀನು, ನನಗೇನು ಬೇಜಾರಿಲ್ಲ. ಸರಿ, ನಾನು ಆಯ್ತು ಹೋಗ್ ಬರೋಣ ಹಂಗಾರೆ. ಅಲ್ಕಣ ಮಾವಯ್ಯ, ಊಟ ಮಾಡ್ಕೊಂಡು ಹೋಗಿರಂತ ತಡಿರಿ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ರ? ಪಾಪ ಅತ್ತೆ ಇವಾಗಿಂದ ಬಂದಿದ್ದಾರೆ, ಹೊಟ್ಟೆ ಹಸ್ಕೊಂಡು ಬಂದಿದ್ರ. ಅದು ಹೊಲ್ತಾವಿಂದ ಕೆಲಸ ಮಾಡ್ಕೊಂಡು ಅಲ್ಲ ಈ ಮಾವಯ್ಯ ಅಲ್ಲೇ ಅರ್ಜೆಂಟ್ ಆಗಿ ಹೊರಟ್ಬಿಡ್ತು ಅಲ್ಲೇ.
ಸಮಾಧಾನನೇ ಇಲ್ಲ ಕಣ ಮಾವಯ್ಯ ನಿನ್ಗಂತೂ ಮಾವಯ್ಯ ಹೀರೆಕಾಯಿ ಪಲ್ಯ ಮಾಡ್ಬಿಟ್ಟು ರೊಟ್ಟಿ ಮಾಡಿದೀನಿ ತಿನ್ಕೊಂಡು ಹೋಗಿರಂತೆ ತಡೀರಿ ಒಂದ್ರಿಟ್ಟು ಯಾಕೆ ಇಷ್ಟೊಂದು ಆತರ ಮಾಡ್ತಿದ್ದೀರಾ ಅಮ್ಮಣಿ ಸರೋಜಮ್ಮ ಬೇಡ ಕಣ್ ಸುಮ್ಕಿರಮ್ಮ ಇವಾಗ ಏನು ಊಟ ಮಾಡಲ್ಲ ಹೊಟ್ಟೆ ಏನು ಹಸಿತಿಲ್ಲ ಅಷ್ಟೇನು ಸುಮ್ಕಿರ್ತಾಯಿ ಹ್ಞೂ ನಿನಗೂ ಗೊತ್ತಲ್ವೇನಮ್ಮ ನಾಳೆ ಬೆಳಿಗ್ಗೆ ನನಗೆ ಅದ್ದಡ್ಕೆಲ್ಲ ನನಗೆ ಎಂಗೇಜ್ಮೆಂಟಿಗೆ ಹೋಗ್ಬೇಕು ನಿಮ್ ಬೋರ್ ಮಾವಯ್ಯ ಬೆಳಿಗ್ಗೆ ನನಗೆ ಒಂದು 2-3 ಸಲ ಬಂದು ಹೇಳಾಯ್ತು ನನಗೆ ಅಲ್ಲಿ ಊರೊಳಗೆ ಎಲ್ಲಾರ್ಗು ಕರೆದು ಬರಬೇಕು ಜನಗಳಿಗೆ ನಾನು ಹೋಗ್ಲಿಲ್ಲ ಅಂದ್ರೆ ನಿಮ್ ಬೋರ ಮಾವಯ್ಯ ಎಲ್ಲೂ ಹೋಗಲ್ಲ ನಾನು ಬರ್ಲಿ ಅಂತಾನೆ ಕಾಯ್ಕೊಂಡು ಕುಂತೈತೆ ಇವಾಗ ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳುತ್ತೆ ನಮ್ಮ ಅಣ್ಣ ಬರ್ಲಿಲ್ಲ ಅಂತ ಹ್ಞೂ ಅದೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಅದಕ್ಕೋಸ್ಕರ ಹೋಗ್ಬೇಕು ಅಮ್ಮಣ್ಣಿ ಸುಮ್ಕಿರು ಹ್ಞೂ ಇನ್ನೇನು ಬೇಕಾದ್ರೆ ಅಲ್ಲೇ ಹೋಗ್ಬಿಟ್ಟು ಊಟ ಮಾಡ್ಕೊಂತೀನಿ ಇಲ್ಲ ಅಂದ್ರೆ ನಾನು ಹೊಟ್ಟೆ ಹಸಿದ್ರೆ ಬೇಕಾದ್ರೆ ಸುಮ್ಕಿರಮ್ಮ ನೀನು ಹೋಗಿ ಎಲ್ಲಾರ್ಗು ಒಂದು ಮಾತು ಕರೆದು ಬರಬೇಕು ನಿನಗೂ ಗೊತ್ತಿದ್ದು ನೀನು ಅಲ್ಲೇ ಒತ್ತು ಬೇರೆ ಆಗ್ತಾ ಬಂತು ಜಾಸ್ತಿ ಹೊತ್ತು ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂತ ಅಷ್ಟೇ ಹ್ಞೂ ಇನ್ನು ಎಲ್ಲೆಲ್ಲ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ದ ನನ್ನ ಕೆಲಸ ಏನಾಯ್ತು ಅದನ್ನು ಮುಗಿಸ್ ಬಂದ್ಬಿಡ್ತೀನಿ ನೋಡ್ದೇನತ್ತೆ ಅಲೆ ಮಾವಯ್ಯ ಹೋಗ್ತಿರೋದು ಅತ್ಲಾಗಿ ಅಲ್ಲ ಕಣ್ಮಬ್ಬ ಅಲ್ಲಿ ಊಟ ಮಾಡೋದೇನು ಇಲ್ಲಿ ಊಟ ಮಾಡೋದೇನು ಊಟ ಮಾಡ ಬಾರ ಮಾವಯ್ಯ ಹೋಗ್ಲಿ ಬಿಡ ಮತ್ಲಾಗಿ ಏನಲ್ಲಿ ತೋಟದ ಅವಳು ಒಂದ್ ರೀಟು ಕೆಲಸನೂ ಮಾಡ್ಲಿಲ್ಲ ಏನಿಲ್ಲ ಅತ್ಲಾಗಿ ಹೋಗ್ಬೇಕು ಅರ್ಜೆಂಟ್ ಆಗಿ ಹೋಗ್ಬೇಕು ನನ್ನ ತಮ್ಮ ಕರಿತಿದ್ದ ಅಂತ ಅರ್ಜೆಂಟ್ ಮಾಡ್ಕೊಂಡು ಬಂದಿದ್ದೇನೆ ನೀನೆ ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ ಈಗ ಸಮಾಧಾನ ಆಗಲ್ಲ ನಿಮ್ಮ ಮಾವ ಹಿಂಗೆ ಮೊದ್ಲು ಏನಾಯ್ತು ಅವ್ರು ಕಾಯ್ಕೊಂಡಿರ್ತಾರಲ್ಲ ಹಂಗಾಗಿ ಎಲ್ಲಿ ಬೇಜಾರು ಮಾಡ್ಕೊಂತಾರೋ ಏನೋ ಅಂದ್ಕೊಂಡು ನಿಮ್ಮ ಮಾವಯ್ಯ ಅರ್ಜೆಂಟ್ ಅಲ್ಲಿ ಹೋಗ್ತೈತೆ ಬಿಡತ್ಲಾಗ ಹೋಗಿ ಬರ್ಲಿ ಅತ್ಲಾಗಿ ಅತ್ತೆ ನಿಮ್ಗೆ ಏನಾರ ಊಟ ಏನಾರ ಹಾಕೊಂಬರೋಣ ಊಟ ಮಾಡ್ತೀರಾ ಏನು ಇವೆಲ್ಲದನ್ನು ವ್ಯಾಪಾರ ತಗೊಂಡಾದ್ಮೇಲೆ ಊಟ ಮಾಡ್ತೀರಾ ಇವೆಲ್ಲ ತಗೊಂಡ ಅಷ್ಟರಲ್ಲಿ ಒಬ್ಬರು ಒಂದೊಂದ್ಸಲಿ ಬರ್ತಿರ್ತಾರೆ ಅವ್ರಿಗೆಲ್ಲ ಕಾಯ್ಕೊಂಡು ಕುತ್ಕೊಳಕ್ ಆಗಲ್ಲ ಅತ್ತೆ ಅವ್ರು ಬೇಕಾದ್ರೆ ನಿಧಾನಕ್ಕೆ ಬಂದು ತಗೊಂಡೋಗ್ಲಿ ಅಷ್ಟರಲ್ಲಿ ನೀವು ಊಟ ಮಾಡ್ಕೊಳ್ರಿ ಅತ್ತೆ ಅತ್ಲಾಗಿ ರಪ್ಪನ ಊಟ ಮಾಡಿಬಿಡ್ರಿ ಅತ್ಲಾಗಿ ಆಮೇಲಿಂದ ಬೇಕಾದ್ರೆ ಆರಾಮಾಗಿ ಕುತ್ಕೊಂಡು ಬಂದಂಗೆ ತೂಕ ಮಾಡ್ಕೊಡಿರಂತೆ ಬೇಡ ಕಣ್ ಸುಮ್ಕಿರಮಣಿ ಸರೋಜಮ್ಮ ಇವಾಗಿನ ಹೊಲ್ತಾವಿಂದ ಅಲ್ಲಾಸ್ ಬರ್ಬೇಕಾದ್ರೆ ಅಲ್ಲಿ ನಿಮ್ ಗಿರ್ಜಕ್ಕಾರ್ ಇದಾರ ನೋಡು ಆ ಗಿರ್ಜಕ್ಕಾರು ಬಿಡ್ಲಿಲ್ಲ ಅತ್ಲಾಗಿ ನನ್ಗೂನು ನಿಮ್ ಮಾವ ಹಿಂಗೂನು ಒಂದೊಂದು ರೊಟ್ಟಿ ಕೊಟ್ಟು ಚಟ್ನಿ ಕೊಟ್ಟು ಊಟ ಮಾಡಿಸ್ಕೊಳ್ಸಿರು ನಾವು ಬೇಡ ಕಣಮ್ಮ ಅಂತ ಹೇಳಿರೋದು ಮಾತೇ ಕೇಳಿಲ್ಲ ಬಾರಾಜಿ ಇಲ್ಲಿ ಅಪರೂಪಕ್ಕೆ ಬಂದಿದ್ದೀರಾ ತೊಡ್ತಾವ ಬರ್ರಿ ಇಲ್ಲಿ ಇವತ್ತು ಕಾಣಿಸ್ತಿದ್ದೀರಾ ನೀವು ಅಂತ ಹಿಂಸೆ ಮಾಡ್ಬಿಟ್ಟು ಊಟ ಮಾಡಿಸ್ ಕಳ್ಸಿರು ಅಲ್ಲೂ ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ವಾ ತಿಂಡಿ ಬೇರೆ ತಿಂದಿದ್ವಾ ನೀನ್ ಮಾಡ್ಕೊಟ್ಟಿದ್ವಾ ಒಂದೊಂದ್ ರೀಟು ಜಾಸ್ತಿನೇ ಹಾಕೊಟ್ಟು ಕಳಿಸ್ಬಿಟ್ಟಿ ಆ ತಿಂಡಿ ಅದಕ್ಕೆ ಅತ್ಲಾಗಿ ಸುಮ್ನೆ ವೇಸ್ಟ್ ಆಗೋದು ಬೇಡ ಯಾರು ಕಾಣಿಸ್ತಿಲ್ಲ ಶಂಕರಾಜ್ ಜನ ಯಾರು ಬಂದಿದ್ರೆ ಅತ್ಲಾಗಿ ತೋಟಕ್ತಾವ ಅವ್ರಾದ್ರೂ ತಿಂಡಿ ಕೊಡ್ತಿದ್ದು ಜಾಸ್ತಿ ಇತ್ತಲ್ಲ ಅದಕ್ಕೆ ನಾವೇನೇನೆ ಒಂದೊಂದ್ ಸ್ವಲ್ಪ ಜಾಸ್ತಿ ಅನ್ನಂಗೆನೆ ಹಾಕೊಂಡು ತಿನ್ಬಿಟ್ಟು ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿತ್ತು ತಿರ್ಗಾ ಇವ್ರು ಬೇರೆ ರೊಟ್ಟಿ ತಿನ್ಸಿ ಕಳ್ಸಿರು ಹಂಗಾಗಿ ಇವಾಗ ಹೊಟ್ಟೆ ಏನು ಹಸಿತಿಲ್ಲ ನಮ್ಗೆ ಆಮೇಲಿಂದ ಎಲ್ಲ ವ್ಯಾಪಾರ ಮಾಡಾದ್ಮೇಲೆ ಹೀರೆಕಾಯಿ ಎಲ್ಲ ಮುಗ್ದಾದ್ಮೇಲೆ ಖಾಲಿ ಆದ್ಮೇಲೆ ಆಮೇಲಿಂದ ಊಟ ಮಾಡ್ತೀನಿ ನಾನು ಹೋಗಬಣಿ ನೀವು ಊಟ ಮಾಡಿಲ್ವಾ ಎತ್ಲಾಗೋದ್ಲು ಪವಿತ್ರಮ್ಮ ಇದಾರ ಕಣತೆ ಅವ್ರು ಒಳಗಡೆ ಇದಾರೆ ಸರಿ ಕಣತೆ ಆಯ್ತು ಆಮೇಲೆ ನಾನು ಬರ್ತೀರ ಹಂಗಾರೆ ಅತ್ತೆ ಏನಾರ ಬೇಕಂದ್ರೆ ಕರೀರಿ ನೀರ್ ಏನಾರ ಬೇಕಂದ್ರೆ ಟೀ ಏನಾರ ಕಾಸು ಕೊಡ್ಬೇಕಂದ್ರೆ ಕರೀರಿ ಅತ್ತೆ ಆಮೇಲಿಂದ ಸರಿನಾ ಹೆಂಗವ್ರಜ್ಜಿ ಇದಾಕೆ ಬೇಗನೆ ಹೀರೆಕಾಯಿ ಕುಯ್ಕೊಂಡ್ ಬರ್ತೀನಿ ಅಂತ ಹೇಳಿದವರು ನೀವು ಇಷ್ಟ ತಡ ಮಾಡ್ಕೊಂಬೋದ್ರಿ ನಾನು ಅವಾಗ ಬರುತ್ತೆ ಗೌರಜ್ಜಿ ಇವಾಗ ಬರುತ್ತೆ ಅಂತ ನಾನು ಕಾದು ಇನ್ನೇನ್ ಸಾಮಾನ್ಯಕ್ಕೆ ಎಂಗೇಜ್ಮೆಂಟ್ ಬೇರೆ ಐತಲ್ಲ ಅವ್ರಿಗೆ ಇನ್ನೆಲ್ಲ ಪುರ್ಸೊತ್ತೈತೆ ಇನ್ನೆಲ್ಲ ಹೋಗ್ತಾರೆ ಇವತ್ತು ಹೊಲದ ಕಡೆ ಅವ್ರದೇ ಕೆಲಸ ಅವ್ರಿಗಿರುತ್ತೆ ಇವತ್ತು ಅನ್ಕೊಂಡು ಇನ್ನೇನ್ ಸಾಮಾನ್ಯ ಕುಯ್ಕೊಂಬರಲ್ಲ ಅನ್ಕೊಂಡು ನಾವು ಸುಮ್ಕಾಗಿದ್ದು ಹೆಂಗ ಕುಯ್ಕೊಂಬಂದಲ್ಲಮ್ಮ ತಗೊಂಬ ಇಲ್ಲಿ ಸಾಯಂಕಾಲ ಒಂದ್ರೇಟು ಹೀರೆಕಾಯಿ ಪಲ್ಯ ಮಾಡ್ಬಿಟ್ಟು ರೊಟ್ಟಿನಾದ್ರೂ ಮಾಡ್ತೀವಿ ಈಗಳಜ್ಜಿ ನನ್ಗೊಂದ 2-3 ಕೆಜಿ ಕೊಟ್ಬಿಡಮ್ಮ ಇನ್ನೂ ನೀವು ಕುಯ್ಕೊಂಬರೋದು ಇನ್ನೆಷ್ಟು ದಿವಸ ಆಗುತ್ತೋ ಏನ ಅಲ್ಲ ಕಣಜ್ಜಿ ಹೀರೆಕಾಯಿ ಮಾತ್ರನ ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಏನು ಇಲ್ವಾ ಎಲ್ಲ ಖಾಲಿ ಆದ್ವಾ ಅಲ್ಲೇ ನೀವು ಬೆಳೆದಿದ್ರಲ್ಲ ಇಲ್ಲ ಕಣಮ್ಮ ಇನ್ನು ಇದಾವೆ ಟೊಮೆಟೊ ಹಣ್ಣು ಐತೆ ಮೆಣಸಿನ್ಕಾಯಿನೂ ಐತೆ ಹೀರೆಕಾಯಿ ಎಲ್ಲಾನು ಇದಾವೆ ಅದ್ಯಾಕೆ ಟೊಮೆಟೊ ಹಣ್ಣು ಮೆಣಸಿನ್ಕಾಯಿನೂ ಬೇಕಿತ್ತ ನಿನ್ಗೆ ಹೂ ಕಣ್ಗವ್ರಜ್ಜಿ ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಹೀರೆಕಾಯಿ ಕೊತ್ತಂಬರಿ ಸೊಪ್ಪು ಇವೆಲ್ಲದನ್ನು ಬೇಕಿತ್ತು ಇನ್ನ ನೀವೇ ಎಲ್ಲ ಬೆಳೆದಿದ್ರಲ್ಲ ಒಟ್ಟಿಗೆ ಇಲ್ಲೇ ನಿಮ್ ತವ್ರೆ ತಗೋಣ ಅನ್ಕೊಂಡು ಬಂದೆ ನೀನು ಬರೀ ಹೀರೆಕಾಯಿ ಮಾತ್ರ ತಗೊಂಡ್ಬಂದಿದ್ಯಲ್ಲ ಗೌರಜ್ಜಿ ಸರಿ ಕಣಜ್ಜಿ ಆಯ್ತು ಇನ್ನೇನು ಮಾಡಕ್ಕಾಗುತ್ತೆ ಅತ್ಲಾಗಿ ಕೊಡಜ್ಜಿ ಸಾಕು ಹೀರೆಕಾಯಿನೇ ಕೊಡು ಟೊಮೆಟೊ ಹಣ್ಣು ಮೊದ್ಲೇ ಹೇಳ್ಬೇಕಿತ್ತು ಯಾರ ಜಾತ್ರೆಗೆ ತಗೊಂಡು ಹೋಗಿದ್ವಾ ಆಮೇಕಿಂದ ಇನ್ನೊಂದ್ಸರಿ ಸಂತೆಲ್ ತಗೊಂಡಿದ್ದೆ ನಾನು ಮಿಕ್ಕಿದ್ದು ಇನ್ನೇನು ನಿಮ್ಮ ಹತ್ರನೇ ತಗೊಂಡು ಇನ್ನೇನು ತೋಟದಲ್ಲೇ ಬೆಳೆದಿರುತ್ತಲ್ಲ ಇನ್ನೇನೋ ಚೆನ್ನಾಗಿರುತ್ತೆ ನಿಮ್ ತವ ಟೊಮೆಟೊ ಹಣ್ಣು ಅದಕ್ಕೆ ಫ್ರೆಶ್ ಟೊಮೆಟೊ ಹಣ್ಣು ಇಲ್ಲೇ ತಗೊಂಡ ಅಂತ ಬಂದೆ ಸರಿ ಕಣಜ್ಜಿ ಆಯ್ತು
ಅದ್ ಬೇಕಾದ್ರೆ ನಾಳೆ ನಾಡ್ದು ಕೊಡು ಅಂತ ಟೊಮೆಟೊ ಹಣ್ಣು ಬೇಕಾದ್ರೆ ಈಗ ಕೊಡಗಿ ಹೀರೆಕಾಯಿ ಒಂದ್ 2-3 ಕೆಜಿ ಕೊಟ್ಬಿಡು ನನಗೆ. ಮತ್ತೆ ಕಾಲಿ ಗಿಲಿ ಆದತ್ತು ಮತ್ತೆ ಯಾಕೆ ಬೇಕು ಮತ್ತೆ ಆಗ ನನಗೂ ಬೇಕಿತ್ತಲ್ಲ ಗೌರಜ್ಜಿ. ನಾನು ಟೊಮೆಟೊ ಹಣ್ಣು ಮೆಣಸಿಕಾಯಿನೂ ತಗೋಬೇಕಿತ್ತಮ್ಮ. ಇನ್ನೇನು ದಿನಾಲು ಟೊಮೆಟೊ ಹಣ್ಣು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಹೀರೆಕಾಯಿ ಎಲ್ಲದನ್ನು ಕುಯ್ಕೊಂಡ್ ಬರ್ತಿದ್ರಲ್ಲ ನೀವು. ಎಲ್ಲ ಇಲ್ಲೇ ತಗೊಂಡು ಬರ್ತಿದೀವಿ ಗೌರಜ್ಜಿ. ನೋಡಿರಿ ಇವಾಗ ಬರೀ ಹೀರೆಕಾಯಿ ಮಾತ್ರ ತಗೊಂಡ್ಬಂದೈತೆ. ಇದೇ ಗೌರಜ್ಜಿ ಟೊಮೆಟೊ ಹಣ್ಣು ಮೆಣಸಿಕಾಯಿ ಇವೆಲ್ಲ ಏನು ತಗೊಂಬರಿಲ್ವಾ? ಕೊತ್ತಂಬರಿ ಸೊಪ್ಪವೆಲ್ಲ ತಗೊಂಬರೋದಲ್ವೇನ್ ಗೌರಜ್ಜಿ? ದಿನಾಲು ತಗೊಂಬರ್ತಿದ್ರಲ್ಲ ಅದಕ್ಕತ್ಲಾಗ ನಾವಿನ್ನೇನು ಇನ್ನೇನ್ ಹೇಳೋದು ಎಲ್ಲಾನು ಇಲ್ಲೇ ತಗೊಂಡು ಹೋಗೋಣ ಅಂತ ಸುಮ್ಕಾಗ್ಬಿಟ್ಟು ಕಣ ಗೌರಜ್ಜಿ. ಅಲ್ಲ ದಿನಾಲು ತಗೊಂಬಂದ್ಬಿಟ್ಟು ಇವತ್ತಾಗ ಗೌರಜ್ಜಿ ಟೊಮೆಟೊ ಹಣ್ಣು ಮೆಣಸಿಕಾಯಿ ಏನು ತಗೊಂಬರಿಲ್ಲ ನೀವು? ಕುಯ್ಕೊಂಬಂದಿಲ್ಲ? ಅಲ್ಲ ಕಣಮಣಿ, ಅಲ್ಲ ಕಣಮ್ಮ, ಟೊಮೆಟೊ ಹಣ್ಣು ಮೆಣಸಿಕಾಯಿ ಇವೆಲ್ಲದನ್ನು ದಿನಾಲು ಕುಯ್ಕೊಂಡ್ ಬರ್ತಿರಲ್ಲ ಅಂತ ನಾನು ಹೇಳಲ್ಲ. ಈಗ ಏನಾಯ್ತು ಅಂದ್ರೆ ಇವಾಗ ನಾಳೆ ಎಂಗೇಜ್ಮೆಂಟಿಗೆ ಹೋಗ್ಬೇಕು. ನಿಮ್ ರಂಗಜ್ಜ ದಿನಾಲು ಮಾರ್ಕೆಟಿಗೋ ಇಲ್ಲ ವ್ಯಾಪಾರ ಮಾಡ್ಕೊಂಡ್ ಬರೋದು ಹಳ್ಳಿ ಮೇಲೆ. ನಾಳೆ ಇನ್ನೆಲ್ಲಮ್ಮ ಬೆಳಿಗ್ಗೆ ಎದ್ದಡ್ ಕೆಳಗನೆ ಹೋಗ್ಬೇಕಲ್ಲ ನಾವು ಎಂಗೇಜ್ಮೆಂಟಿಗೆ. ಅದಕ್ಕೋಸ್ಕರ ಅತ್ಲಾಗಿ ಇನ್ನೇನಕ್ಕೆ ಸುಮ್ಮನೆ ತಗೊಂಬರೋಣ ಕುಯ್ಕೊಂಬರೋಣ ಹೇಳು. ತೋಟದಲ್ಲೇ ಇರ್ಲಿ ಗಿಡದಲ್ಲೇ ಅನ್ಕೊಂಡು ನಾವು ಹೀರೆಕಾಯಿ ಮಾತ್ರ ಹೇಳಿದ್ರಲ್ಲ ನೀವು, ಅದಕ್ಕೆ ಹೀರೆಕಾಯಿ ಮಾತ್ರ ಕುಯ್ಕೊಂಡ್ಬಂದು. ಅಲ್ಲ ಕಣಮ್ಮ, ನೀವು ಟೊಮೆಟೊ ಹಣ್ಣು ಮೆಣಸಿಕಾಯಿ ಎಲ್ಲ ಬೇಕಂತ ಹೇಳಿದ್ರೆ ಹೋಗಿ ಒಂದೊಂದು 5-6 ಕೆಜಿ ಕುಯ್ಕೊಂಡ್ ಬರ್ತಿದ್ದು ಅತ್ಲಾಗಿ ಎಷ್ಟೆಷ್ಟು ಬೇಕೋ ಅಷ್ಟು. ನೀವು ಇಲ್ಲಿ ಬಂದಾದ್ಮೇಲೆ ಹೇಳ್ತಿದ್ದೀರಲ್ಲ, ನೀವು ಮುಂದೆ ಏನ್ ತಪ್ಪಿಲ್ಲ ಕಣಿ ಹೇಳ್ರಿ. ನಾನು ದಿನಾಲು ಕುಯ್ಕೊಂಡ್ ಬರ್ತಿದ್ವಲ್ಲ ನಾವು, ತಗೊಂಡ್ರೆ ಆಗುತ್ತೆ ಇನ್ನೇನು ಹೇಳೋದಂತ ಸುಮ್ಕಾಗಿದ್ದೀರಾ ನೀವು. ನಾವು ನೋಡಿದ್ರೆ ನಾಳೆ ಎಂಗೇಜ್ಮೆಂಟ್ ಅಂತ ನಾವು ಕುಯ್ಕೊಂಡ್ ಬಂದಿಲ್ಲ. ಏನ್ ಮಾಡೋದು ಇವಾಗ? ಎಂತ ಕೆಲಸ ಆಗೋಯ್ತು. ಟೈಮು ಇಲ್ಲ ಇವಾಗ. ಪುರ್ಸೊತ್ತಿದ್ರೆ ಅತ್ಲಾಗಿ ಹೋಗಿ ಬಂದ್ಬಿಡ್ತಿದ್ವು. ನನಗೂ ಸಾಕಾಗಂಗ ಆಗೈತ್ ಕಣ್ರಮ್ಮ. ಬೆಳಿಗ್ಗೆ ನಾನು ಕೆಲಸ ಮಾಡಿ ಹೋಗಕ್ಕೂ ಆಗಲ್ಲ, ಏನಿಲ್ಲ ಇವಾಗ. ಏನ್ ಮಾಡೋದು? ಒಳ್ಳೆ ಎಡವಟ್ಟು ಆಗೋಯ್ತಲ್ಲ ಅಮ್ಮಣಿ. ಈಗ ಒಂದ್ ಕೆಲಸ ಮಾಡ್ರಮ್ಮ, ನೋಡೋಣ ಸಾಯಂಕಾಲ ಕಡೆಯಿಂದ ಪುರ್ಸೊತ್ತಾದ್ರೆ ಹೋಗ್ತೀನಿ, ತಗೊಂಬಂದ್ ಕೊಡ್ತೀರಂತವ್ರೆ. ನಾನೇನ್ ಗ್ಯಾರಂಟಿ ಹೇಳ್ತಿಲ್ಲ. ಈಗ ಪುರ್ಸೊತ್ತಾದ್ರೆ ತಗೊಂಬಂದ್ ಕೊಟ್ಟು ಬರ್ತೀನಿ. ಮಂತಾವ ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ಮೆಣಸಿಕಾಯಿ ಟೊಮೆಟೊ ಹಣ್ಣು ಕುಯ್ಕೊಂಡ್ ಬಂದ್ಬಿಟ್ಟು. ಇಲ್ಲ ಅಂದ್ರೆ ಗ್ಯಾರಂಟಿ ಹೇಳಕ್ ಆಗಲ್ಲ ಕಣ್ರಮ್ಮ. ಈಗ ಹೀರೆಕಾಯಿ ತಗೊಂಡೋಗ್ರಿ ಸದ್ಯಕ್ಕಿಗೆ. ಅಲ್ಲ ಕಣ್ಗೌರಜ್ಜಿ, ನನ್ಗೂ ಮೆಣಸಿಕಾಯಿ ಬೇಕಿತ್ತು. ಮೆಣಸಿಕಾಯಿ ಹಸಿರು ಮೆಣಸಿಕಾಯಿ. ನೀವು ಕ್ಯಾಪ್ಸಿಕಮ್ ಹಾಕಿದ್ರಲ್ಲ, ಕ್ಯಾಪ್ಸಿಕಮ್ ಬೇಕಿತ್ತು. ಹಸಿರು ಮೆಣಸಿಕಾಯಿ ಬೇಕಿತ್ತು. ಒಂದ 3-4 ಕೆಜಿ ಟೊಮೆಟೊ ಹಣ್ಣು ಬೇಕಿತ್ತು. ಕೊತ್ತಂಬರಿ ಸೊಪ್ಪು 1-2 ಕಂತೆ ಕೊತ್ತಂಬರಿ ಸೊಪ್ಪು ಬೇಕಿತ್ತು. ತಿರ್ಗಾ ಹೀರೆಕಾಯಿನೂ 1-2 ಕೆಜಿ ಬೇಕಿತ್ತು. ನೀನೇನ್ ಗೌರಜ್ಜಿ ನೀನು ನಾವೆಲ್ಲ ತಗೋಣ ಅಂತ ಬಂದ್ರೆ ನೀನು ಬರೀ ಹೀರೆಕಾಯಿ ಮಾತ್ರ ಕುಯ್ಕೊಂಡ್ ಬಂದಿದ್ಯಲ್ಲ ನೀನು. ಮದುವೆ ಮಾಡೋ ಸಂದರ್ಭದಲ್ಲಿ ಎಲ್ಲ ಮರ್ತೋಗ್ಬಿಟ್ಟಿದ್ದೀರ ಅಲ್ವಾ? ಗಂಡ ಹೆಂಡತಿ ಇಬ್ರಾಳು ಆಗಲ್ಲ. ನೋಡ್ದೇನಪ್ಪ ನಮ್ ಗಿರ್ಜಮ್ಮನ್ನ. ಇಲ್ಲ ಕಡೆ ಸುಮ್ಕಿರ ಗಿರ್ಜಮ್ಮ ನೀನು. ಹಿಂಗ ಆಡ್ಲೆ ಬೇಡ, ಹಿಂಗ ಹೇಳೇ ಬೇಡ, ಸುಮ್ಕಿರು. ಏನ್ ಮಾಡ್ತೀಯ? ಪುರ್ಸೊತ್ತಿಲ್ಲ ಕಣಮ್ಮ. ಪುರ್ಸೊತ್ತಿದ್ರೆ ಅಲ್ಲ ನಿಮ್ ರಂಗಜ್ಜ ನನ್ ಜೊತೆ ಇದ್ದಿದ್ರೆ ಸರಿ ಆಗ್ಬಿಡೋದು. ನಿಮ್ ರಂಗಜ್ಜನು ನೀವೆಲ್ಲ ಹೋಗ್ಬೇಕಂತ ಅರ್ಜೆಂಟ್ ಮಾಡ್ಕೊಂಡ್ ಬಂದ್ಬಿಡ್ತು. ಹಂಗಾಗಿ ಏನು ಕುಯ್ಕೊಂಬರಕ್ ಆಗ್ಲಿಲ್ಲ ಪಾಪ. ಈಗ ತಗೊಂಡ್ರಮ್ಮ, ಈಗ ಸದ್ಯಕ್ಕೀಗ ನೋಡೋಣ. ಮೆಣಸಿಕಾಯಿ ಎಲ್ಲ ಕುಯ್ಕೊಂಬರ್ತೀನಿ ಸಾಯಂಕಾಲದ ಕಡೆಯಿಂದ ಪುರ್ಸೊತ್ತಾದ್ರೆ. ಅಲ್ಲಾಸೇನೆ ಬರ್ಬೇಕಾದ್ರೆ ನಿಮ್ ಮನೆ ಹತ್ರ ಕೊಟ್ಟು ಬರ್ತೀನಿ. ಈಗ ತಗಡ್ರಿ. ಈಗ ಹೀರೆಕಾಯಿ ತಗೊಂಬಂದಿದ್ದೀನಿ ಸದ್ಯಕ್ಕೀಗೆ. ಗಿರ್ಜಿ, ನಿನ್ಗೆ ಎಷ್ಟು ಬೇಕೆ ಹೀರೆಕಾಯಿ? ಎಷ್ಟು 2 ಕೆಜಿ ಬೇಕಾ 3 ಕೆಜಿ ಬೇಕಾ? ಎಷ್ಟು ಕೆಜಿ ಬೇಕಿತ್ತು? ನನ್ಗೊಂದ್ 2 ಕೆಜಿ ಕೊಡೋದಿ ಸಾಕು. ಅಲ್ಲ ಕಣ್ಗೌರಜ್ಜಿ, ಎಳೆವಿದಾವ ಏನು ಬಲ್ತಿರವ ಏನಾರ ಹಾಕಿಕ್ಕಿಯ? ಮತ್ತೆ ಎಳೆವು ಚೆನ್ನಾಗಿರೋದು ಕೊಡು ಒಂದಿಟ್ಟು. ನೋಡ ಈ ಹುಡುಗಿ ಹೆಂಗ್ ಮಾತಾಡೋದು. ಗಿರ್ಜಿ, ನಾನು ಯಾವತ್ತಾದ್ರೂ ಇಷ್ಟ ದಿವಸ ನಾನಾಗ್ಲಿ ನಿಮ್ ರಂಗಜ್ಜ ಆಗ್ಲಿ ನಾವು ಇಷ್ಟೊಂದೆಲ್ಲ ತರಕಾರಿಗಳೆಲ್ಲ ವ್ಯಾಪಾರ ಮಾಡ್ಕೊಂಡ್ ಬಂದಿದೀವಿ, ಕೊಟ್ಟಿದೀವಿ. ಒಂದ್ ಟೊಮೆಟೊ ಹಣ್ಣಾಗ್ಲಿ, ಒಂದ್ ಮೆಣಸಿಕಾಯಿ ಆಗ್ಲಿ, ಒಂದ್ ಹೀರೆಕಾಯಿ ಆಗ್ಲಿ, ಕೊತ್ತಂಬರಿ ಸೊಪ್ಪಾಗ್ಲಿ, ತರಕಾರಿಗಳು ಇವತ್ತಿನ ಆಗಿದ್ರು ಚೆನ್ನಾಗಿಲ್ಲ ಅಂದ್ರೆ ತೆಗ್ದು ಇಲ್ಲೇ ಮಂತಾವಳಿನೇ ಇಟ್ಬಿಡ್ತೀವಿ. ಅದನ್ನ ಬಿಟ್ರೆ ಹಿಂಗೆಲ್ಲ ವ್ಯಾಪಾರ ಮಾಡ್ಕೊಂಡ್ ಬಂದಿದೀವಿ ಇವತ್ತಿನವರ್ಗು. ಇವೆಲ್ಲ ಏನಕ್ಕೆ ಮೊನ್ನೆ ಹತ್ರ ಹುಡ್ಕೊಂಡ್ ಬಂದಿರೋದು? ಇವೆಲ್ಲ ತಗೊಂಡ್ ಹೋಗ್ಬೇಕಂತ ಚೆನ್ನಾಗಿರೋ ತರಕಾರಿಗಳೆಲ್ಲ ಕೊಡ್ತೀವಂತ ತಾನೇ ಹುಡ್ಕೊಂಡ್ ಬಂದಿರೋದು ನೀವು. ಹುಡುಗಿ ನೋಡಿ ಹೆಂಗ್ ಹೇಳ್ತಾಳಂತ. ತಗಬಾ, ನಿನ್ಗೆ ಯಾವ್ದು ಬೇಕೋ ಅದನ್ನೇ ಆರಿಸ್ಕೊಬಾ. ನಾನೇನ್ ಕೊಡಕ್ ಬರಲ್ಲ ಇವಾಗ. ಸುಮ್ಕೆ ತಮಾಷೆ ಮಾಡ್ದೆ ಕಣಿ ಹೇಳು. ಸುಮ್ಕೆ ರೇಗಾಡುತ್ತೆ. ಅದಕ್ಕೆ ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಳ್ತೀಯ? ಕೊಡು ನೀನೇ ತೂಕ ಹಾಕ್ಬಿಟ್ಟು. ಇಲ್ಲ ನಾನಿನ್ನು ತೂಕ ಹಾಕಲ್ಲ. ತೂಕ ಬೇಕಾರೆ ಹಾಕ್ತೀನಿ, ನೀನೇ ಆರಿಸ್ಕೊ. ನಿನ್ಗೆ ಯಾವ್ದು ಬೇಕು ಬೇಕಾದ್ರೆ ಮುರಿದು ನೋಡು. ಹೀರೆಕಾಯಿ ಬಲ್ತೈತಾ, ಎಳೆ ಆಯ್ತಾ, ಚೆನ್ನಾಗೈತಾ ಅಂತ. ಎಳೆಯದು ಎಷ್ಟು ಚೆನ್ನಾಗೈತೆ ಹೀರೆಕಾಯಿ ನೋಡ್ಬಿಟ್ಟು ನೀನು ಒಂದ್ ಬುಟ್ಟಿಲ್ ಹಾಕೊಡು, ನಾನು ತೂಕ ಮಾಡ್ಕೊಡ್ತೀನಿ. ಸರಿನಾ? ಅಲ್ಲ ಕಣ್ಗೌರಜ್ಜಿ, ನಾನು ಅರ್ಜೆಂಟ್ ಆಗಿ ಒಂದಿಟ್ಟು ಇದಕ್ಕೆ ಹೋಗ್ಬೇಕು, ಹೊಲತ್ತವ. ಒಂದಿಟ್ಟು ನಾನು ಕೊಡು ಬೇಗ. ಮೊದ್ಲು ಆ ಗಿರ್ಜಿ ಮಂತಾವಳೆ ಇರ್ತಾಳೆ, ಆಮೇಲಿಂದ ಬೇಕಾದ್ರೆ ಅವಳು ತಗೊಳ್ಳಿ. ನಾನು ಕೊಡ್ಗೌರಜ್ಜಿ ಬೇಗ, ನಾನು ತಗೊಂಡು ಹೋಗ್ತೀನಿ. ನಾನು ಒಂದ್ 2-3 ಕೆಜಿ ಕೊಟ್ಬಿಡು, ರಪ್ಪನ ತಗೊಂಡು ಹೋಗ್ಬಿಡ್ತೀನಿ ನಾನು. ನೋಡಿ ನೇತ್ರಮ್ಮ ಹೆಂಗ್ ಹೇಳ್ತಾಳಂತ.
ಇವಳಿಗೆ ಮಾತ್ರ ಕೆಲಸ ಇರುತ್ತಂತೆ ನನಗೇನು ಕೆಲಸ ಇರಲ್ವಂತೆ ಲೆಕ್ಕ ಹಾಕು ಹೆಂಗ್ ಹೇಳ್ತಾಳಂತ ನೇತ್ರೆ ಸುಮ್ಕಿರು ಸುಮ್ಕೆ ನನಗೆ ರೇಗಿಸ್ಬಿಡ ನಾನು ತೋಟದವೆಲ್ಲ ಹೋಗ್ಬೇಕು ನನಗೂ ಕೆಲಸಗಳಿದಾವೆ ಗೊತ್ತಾ ಮಂತಾವ್ಲು ಹೋಗ್ಬೇಕು ಇನ್ನು ನೀರ್ ಹಿಡಿದಿಲ್ಲ ಪಾತ್ರೆ ಬೆಳಗಿಲ್ಲ ನಾನು ಇನ್ನು ಅಡಿಗೆ ಮಾಡ್ಬೇಕು ಮಧ್ಯಾಹ್ನಕ್ಕೆ ಒಂದೊಂದೆರಡು ಕೆಲಸಗಳಿಲ್ಲಮ್ಮ ನನ್ಗೂನು ನಾನ್ ಮೊದ್ಲು ಬಂದಿರೋದು ನಾನ್ ಮೊದ್ಲು ತಗೊಳ್ತೀನಿ ನೀನ್ ಆಮೇಲಿಂದ ತಗೊಂಡು ಸುಮ್ಕಿರು ಯವ್ವ ಈ ಹುಡುಗಿರು ಯಾಕವ್ವ ಹಿಂಗಾಡ್ತಿದಾರೆ ಇವರು ಅಯ್ಯೋ 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 ಬಂದಿರೋದು 4-3-5 ಜನ ತಗೊಳಕ್ ಬಂದಿದೀವಿ ಪಟ 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 ಅಂತ ಅಜ್ಜಿ ಹಾಕೊಡುತ್ತೆ ತೂಕ ಮಾಡ್ಬಿಟ್ಟು ತಗೊಂಡ್ ಸುಮ್ಕೆ ಹೋಗೋಣ ಅನ್ನಂಗಿಲ್ಲ ಈ ಗಿರ್ಜಿ ಎಲ್ಲಿದ್ರು ಬರೀ ಖ್ಯಾತೆ ತೆಗಿತಾಳಲ್ಲ ಇವಳಿಗೆ ಏನ್ ಮಾಡೋದು ಇವಳಿಗೆ ಗಿರ್ಜಿ ಸುಮ್ಮಕ್ ತಗೊಂಡೋಗೆ ನೀನೇ ತಗೊಂಡೋಗೆ ತಾಯಿ ಮೊದ್ಲು ನೀನೇ ತಗೊಂಡೋಗ್ಬಿಡಮ್ಮ ಸುಮ್ಕಿರ ನೇತ್ರ ಮಾತ್ಲಾಗಿ ತಗೊಂಡೋಗ್ಬಿಡ್ಲಿ ಅವಳೇ ಸುಮ್ಕಿರು ಅಕ್ಕನ್ನ ಸುಮ್ಕಿರ ನನ್ಗೆ ರೇಗಿಸ್ಬೇಕಂತ ನೀ ಹೇಳ್ತಾಳೆ ಏನೋ ಇವಳು ಈ ನೇತ್ರಿ ಇವಳು ಸುಮ್ಕಿರ್ಬೇಕು ಅಪ್ಪಗೆ ಅಕ್ಕನ್ನ ನಾನು ಮೊದಲು ಬಂದಿದ್ದೀನಿ ನಾನು ತಗೊಂತೀನಿ ನಿನ್ಗೇನ್ ಕಷ್ಟ ನೀನು ತಗೊಂಡು ಹೋಗು ಬೇಡ ಅಂದವ್ರು ಯಾರು ಅದನ್ನ ಬಿಟ್ಬಿಟ್ಟು ಗಿರ್ಜಿ ಮಂತವಳು ಇರ್ತಾಳೆ ಅವಳಿಗೆ ಏನು ಕೆಲಸ ಇರಲ್ಲ ನನಗ್ ಮೊದ್ಲು ಕೊಡ್ರಿ ನಾನು ಹೋಗ್ಬೇಕು ಅಂತ ಹೇಳಿದ್ರೆ ಹಂಗಾರೆ ನಿನಗ್ ಮಾತ್ರ ಕೆಲಸ ಇರುತ್ತೆ ನಮ್ಗೇನು ಕೆಲಸ ಇರಲ್ವಾ ನೇತ್ರೆ ಹಿಂಗೆಲ್ಲ ಆಡ್ಕೊಬೇಡ ಯವ್ವ ತಾಯಿ ತಪ್ಪಾಗೋಯ್ತು ಕಣಮ್ಮ ಏನೋ ಬಾಯಿ ತಪ್ಪಿಟ್ಟು ಏನೋ ತಪ್ಪು ಮಾತಾಡ್ಬಿಟ್ಟೆ ನಾನು ಇನ್ನೊಂದ್ಸಲಿ ಏನು ಮಾತಾಡಲ್ಲ ಸುಮ್ಕಿರು ತಗೊಳಮ್ಮ ಆಯ್ತು ಇವಾಗ ಸುಮ್ಮಕ್ ತಗೊಂಡ್ಬಿಡು ಇದ್ಯಾಕೆ ಗಿರ್ಜಿ ಹಿಂಗಾಡ್ತೀಯ ನೀನು ಇರುವಾಗ ಅಕ್ಕ ತಂಗಿರಿದ್ದಂಗೆ ಎಲ್ಲಾರು ಒಟ್ಟಿಗೆ ಇರ್ತೀರಾ ಒಂದ್ 5 ನಿಮಿಷ ಹೆಚ್ಚು ಕಮ್ಮಿ ನೋಡ್ಕೊಂಡ್ಬಿಟ್ಟು ತಗೊಂಡ್ ಹೋಗೋಣ ಅನ್ನಂಗಿಲ್ಲ ನನಗ್ ಮೊದ್ಲು ಕೊಡು ಅವ್ರಿಗೆ ಮೊದ್ಲು ಕೊಡು ಅವ್ರಲ್ಲಿ ಹೋಗ್ಬೇಕು ನನಗೂ ಕೆಲ್ಸ ಐತೆ ಅಂತ ಏನ್ರಮ್ಮ ಇದು ಅಕ್ಕ ತಂಗಿರು ನೀವು ಅಕ್ಕ ಪಕ್ಕ ಮನೆಯವರು ಸ್ವಂತ ಅಕ್ಕ ತಂಗಿ ಇದ್ದಂಗೆ ಇರ್ಬೇಕು ಅಂತದ್ರಲ್ಲಿ ನೀವು ಒಬ್ರಿಗೊಬ್ರು ಹಿಂಗ್ ರೇಗಾಡಿದ್ರೆ ಯಾರು ಏನಂತಾರೆ ಅಯ್ಯ ಗಿರ್ಜಿ ತಿರ್ಗ ಈ ಕಡೆ ಸುಮ್ಕೆ ಕುಂತ್ಕಡಿತಾವ ಸುಮ್ಕೆ ಅದು ಇದು ಕೆಲ್ಸ ಇದ್ದರೆ ಗಂಟೆ ಸುಮ್ನೆ ಕುತ್ಕೊಳಲ್ವಾ ಅದಕ್ಕಿಂತ ಏನಿಲ್ಲ ಬಾಯ್ಲಿ ನೀನೇ ತಗೊಂಡೋಗು ಮೊದ್ಲು ಏನ್ ಪರವಾಗಿಲ್ಲ ಸುಮ್ಕಿರನೇ ಹತ್ರ ಮಾತ್ಲಾಗಿ ಎಂತ ಕೆಲ್ಸ ಆಗೋಯ್ತು ಇವಳು ನೇತ್ರಿ ಬೇಜಾರ್ ಮಾಡ್ಕೊಳ್ಳ ಏನ ಆತ್ಲಾಗಿ ಏನಪ್ಪ ಮಾಡದ್ ಇವಾಗ ಪಾಪ ಆತ್ಲಾಗಿ ಹೇಳನೇನು ಹೇಳ್ಬಿಟ್ಟೆ ಏನ್ ಅಂದ್ಕೊಂಡ್ಲ ಏನಪ್ಪಪ್ಪ ಇವಳೆ ತಗೊಂಡು ಹೋಗ್ಲಿ ಅತ್ಲ ಮೊದ್ಲು ಅತ್ಲಾಗಿ ಪಾಪ ಇವಳು ನೇತ್ರಿ ಒಳ್ಳೆ ಹುಡುಗಿನೇ ಕೆಲವು ಟೈಮ್ ನನಗೆ ಕೋಪ ಬಂದ್ಬಿಟ್ಟು ಏನಾರ ಅಂದ್ಬಿಡ್ತೀನಿ ಎಷ್ಟ್ ಬೇಜಾರ್ ಮಾಡ್ಕೊಂಡ್ಲು ಏನಪ್ಪಪ್ಪ ನಮ್ ನೇತ್ರಿ ಯವ್ವ ಇವ್ರು ಏನ್ ತಗೊಂತಾರೋ ತಗೊಂಡ್ ಒಂದು ಗೊತ್ತಾಗ್ತಿಲ್ಲಪ್ಪ ನಾನು ತರಕಾರಿ ಸಾಂಬಾರ್ ಮಾಡೋದಂತ ತರಕಾರಿಗಳು ಹೆಚ್ಚಿಟ್ಟು ಬಂದಿದ್ದೀನಿ ಒಂದಿಟ್ಟು ಹೀರೆಕಾಯಿ ತಗೊಂಡೋಗ್ಬಿಟ್ಟು ಫ್ರೆಶ್ ಹೀರೆಕಾಯಿ ತರಕಾರಿ ಸಾಂಬಾರ್ ಒಳಗಡೆ ಹಾಕ್ಬಿಟ್ಟು ತರಕಾರಿ ಸಾಂಬಾರ್ ಮಾಡೋದಂತ ನಾನು ಅರ್ಜೆಂಟ್ ಆಗಿ ಬಂದ್ರೆ ಇವ್ರು ಅವ್ರು ತಗೊಳ್ರಿ ಅಂತ ಪಂಚಾಯತ್ಗೆ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರು ತರಿಕೆ ಒಳ್ಳೆ ಕಥೆ ಆಗೋತಲ್ಲಪ್ಪ ಇದು ನಾನು ಅತ್ಲಾಗಿ ಸುಮ್ನೆ ಅಲ್ಲೇ ಗೌರಜ್ಜಿ ತೋಟತಾವ್ಲೆ ಹೋಗ್ಬಿಟ್ಟು ತಗೊಂಬಂದ್ಬಿಟ್ಟಿದ್ರೆ ಉತ್ತಮ ಆಗ್ಬಿಡೋದು ಇವ್ರೇನು ಇವ್ರು ಈ ಗಿರ್ಜಕ್ಕ ಎಲ್ದಿರುತ್ತೋ ಅಲ್ಲಿ ಬರೀ ಕಿತಾಪತಿ ಬರೀ ಜಗಳ ಮಾಡ್ತಾನೆ ಇರುತ್ತೆ ಅತ್ಲಾಗಿ ಇವಳು ನೇತ್ರಿ ಅತ್ಲಾಗ ಸುಮ್ಕಾರವಾಗಿದ್ರು ಆಗ್ತಿತ್ತು ಗೌರಜ್ಜಿ ನನಗೊಂದ್ 2 ಕೆಜಿ ಕೊಡಜ್ಜಿ ಗೌರಜ್ಜಿ ಬೇಗ ಹೋಗ್ಬೇಕು ನಾನು ನಮ್ಮ ಅತ್ತೆ ಮಾವ ತೋಟತಾವ್ಲಿಂದ ಬರ್ತಾರೆ ಅಷ್ಟೊಂದು ಅಡಿಗೆ ಮಾಡಿರ್ಬೇಕು ಕೊಡಜ್ಜಿ ಬಿಸಿ ಬಿಸಿ ಮುದ್ದೆ ಮಾಡಿರ್ಬೇಕು ಸಾಂಬಾರ್ ಮಾಡ್ಬಿಟ್ಟು ಈಗ ಗೌರಜ್ಜಿ ಯಾರಾದ್ರೂ ಕೊಡು ಕಡೆಗೆ ಲಾಸ್ಟ್ಗೆ ಬೇಕಾದ್ರೆ ನಾನು ತಗೊಂಡು ಹೋಗ್ಬಿಡ್ತೀನಿ ಈಗ ನನ್ಗೇನು ಬೇಡ ಬೇಕಾರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟೆ ಬರ್ತೀನಿ ಇವ್ರಿಗೆ ಕೊಡಜ್ಜಿ ಮೊದ್ಲು ಕೊಡಜ್ಜಿ ಈ ಗಿರ್ಜಮ್ಮ ಕೊಡು ಮೊದ್ಲು ತಗೊಳ್ಳಿ ಗಿರ್ಜಿ ಅದೆಷ್ಟು ಕೆಜಿ ತಗೊಳ್ತೀಯ ತಗೊಂಡ್ಬಿಡು ನೇತ್ರಿ ಆಯ್ತು ಬಾರೆ ಬೇಜಾರ್ ಮಾಡ್ಕೊಬೇಡ ಏನ ನನಗೂ ಬೇಜಾರಾಯ್ತು ನೀನು ಮಾತಾಡಿದ್ ನೋಡಿ ಕೋಪ ಬಂದ್ಬಿಡ್ತು ಅದಕ್ಕೆ ಹಿಂಗ್ ಹೇಳ್ದೆ ಬಾರೆ ಗಿರ್ಜಿ ಬಾರಿ ನೇತ್ರಿ ನೀನೇ ತಗ ಬಾರೆ ಏನ್ ಪರವಾಗಿಲ್ಲ ನನಗೇನೇನು ಬೇಜಾರೇನಿಲ್ಲ ತಗಬ ಗೌರಜ್ಜಿ ನಮ್ ನೇತ್ರಮ್ಮಂಗೇನೆ ಮೊದ್ಲು ಕೊಡು ತಗೊಂಡೋಗಿ ನೇತ್ರಮ್ಮ ಎಷ್ಟ್ ಬೇಕು ಅಷ್ಟು ತಡಿ ನಾನೇ ಆರಿಸ್ಕೊಡ್ತೀನಿ ಚೆನ್ನಾಗಿರೋ ಹೀರೆಕಾಯಿನ ಯವ್ವ ಈ ಹುಡುಗಿ ಈ ನಮ್ ಗಿರ್ಜಿ ಯಾವಾಗ ಬೈತಾಳೋ ಯಾವಾಗ ಹೊಗಳ್ತಾಳೋ ಯಾವಾಗ ಖುಷಿಯಿಂದ ಇರ್ತಾಳೋ ಒಂದು ಗೊತ್ತಾಗಲ್ಲ ಮಾತ್ಲಾಗಿ ಬೇಜಾರ್ ಮಾಡ್ಕೊಂಡ್ಲ ಅಂತ ಸಾಮಾನ್ಯಕ್ಕೆ ಅವಳೆ ತಗೊಂಡು ಹೋಗ್ಲಿ ಅಂತ ಹೇಳ್ತಿರ್ಬೇಕು ಬಾರಿ ನೇತ್ರಮ್ಮ ಗಿರ್ಜಾ ಕೈ ಹೇಳ್ತಿದ್ದಾಳ ನೋಡು ಪಾಪ ನಮ್ ಗಿರ್ಜಮ್ಮ 5 ನಿಮಿಷ ಅಷ್ಟೇ ಅವಳು ಕೋಪ ಮಾಡ್ಕೊಳೋದು ಅವಳ ಹತ್ರ ಬಹಳ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ ನೀವೇನೇನು ಹೇಳ್ಬಿಟ್ಟು ಪಾಪ ಬೇಜಾರ್ ಮಾಡಿಸ್ಬಿಟ್ರಿ ಅನ್ಸುತ್ತೆ ಅದಕ್ಕೆ ಅತ್ಲಾಗ ಹಂಗೆ ಹೇಳಿದಾಳ ಅಷ್ಟೇ ಗಿರ್ಜಿ ನೀನೇ ಆರಿಸಿ ಎಷ್ಟು ಕೆಜಿ ಬೇಕು ಅಷ್ಟು ಕೊಡಮ್ಮ ಅಕ್ಕೋ ಗಿರ್ಜಕ್ಕ ಲಕ್ಷ್ಮಕ್ಕ ನೇತ್ರಕ್ಕ ಸಾವಿತ್ರಕ್ಕ ಎಷ್ಟ್ ಬೇಕು ಅಷ್ಟು ತಗೊಳ್ರಕ್ಕ ಚೆನ್ನಾಗಿದಾವ್ ಕಣ್ರಕ್ಕ ಹೀರೆಕಾಯಿಗಳ ಬಗ್ಗೆ ಮಾತಾಡಂಗಿಲ್ಲ ಎಲ್ಲ ಕಾಯಿಗಳು ಒಳ್ಳೆ ಎಳೆಕಾಯಿ ಕೊಡಕ್ಕ ಬಹಳ ಚೆನ್ನಾಗಿದಾವೆ ನೋಡಿ ಚೆನ್ನಾಗಿರೋದೆ ಆರಿಸ್ಕೊಂಡೆ ಅಂತ ಆರಿಸ್ಕೊಳ್ಬೇಕಂತ ಇಲ್ಲ ಕಣ್ರಕ್ಕ ಯಾವ್ದಾದ್ರೂ ಹೀರೆಕಾಯಿ ನೋಡ್ರಿ ನೀವು ಒಂದೇ ಒಂದ್ ಹುಳ ಆಗಿಲ್ಲ ಒಂದೇ ಒಂದ್ ಕೊಡ್ತಿಲ್ಲ ಅಷ್ಟು ಫ್ರೆಶ್ ಇವಾಗಿಂದ ನಾವು ಕುಯ್ಕೊಂಬಂದಿರೋದು ಬಲು ಚೆನ್ನಾಗೈತೆ
ಯಾವ್ದಾದ್ರು ಆರಿಸ್ಕೊಂಡು ತಗೊಳ್ರಕ್ಕ, ಪಟ ಪಟ ಕಣ್ಣು ಮುಚ್ಕೊಂಡು ತಗೊಂಡ್ರು ಚೆನ್ನಾಗಿರೋದು ಹೀರೆಕಾಯಿ ಸಿಗ್ತವೆ ನಿಮ್ಗೇನು. ತಗೊಳ್ರಿ ಬೇಗ. ಅತ್ತೆ ಅತ್ತೆ, ಪಾಪ ಸಾವಿತ್ರಕ್ಕಂಗೂ ಒಂದ್ 2 ಕೆಜಿ ಕೊಡ್ರಿ. ಎಲ್ಲಾರ್ಗೂ ಕೊಟ್ಬಿಟ್ರೆ ಅವಕ್ಕ ಅವಾಗ್ಲೇನೆ ಬಂದಿದ್ದು ಪಾಪ ಬೇಜಾರ್ ಮಾಡ್ಕೊಳುತ್ತೆ. ಬೇಗ ಅವಕ್ಕಂಗೂ ತೂಕ ಮಾಡ್ಕೊಡ್ರಿ. ಅಯ್ಯೋ ಯಾವಾಗ ಕೊಡುತ್ತೋ ಅವಾಗ್ಲೇ ಕೊಡ್ಲಿ ಬಿಡ ಮಾತ್ರಾಗಿ. ಈ ಗೌರಜ್ಜಿ ನೋಡು ಎಲ್ಲಕ್ಕಿಂತ ಮುಂಚೆ ಬಂದ್ಬಿಟ್ಟು ನಾನ್ ನಿಂತಿದ್ದೀನಿ. ಆ ಗಿರ್ಜಕ್ಕಂಗುನು, ಆ ನೇತ್ರಮ್ಮಂಗುನು, ಲಕ್ಷ್ಮಂಗುನು ಎಲ್ಲಾರ್ಗೂ ಕೊಡ್ತು. ನಾನೇನ್ ಮಾಡಿದಾನೆ ಈ ಗೌರಜ್ಜಿಗೆ ಬೇಗ ಕೊಡಜ್ಜಿ ನನ್ಗೆ. ಕೊಡ್ತೀನಿ ತಡಿ ಪಾಪ ಸಾವಿತ್ರಮ್ಮ. ಯಾವ್ದ್ ಬೇಕಿತ್ತಮ್ಮ ನಿನ್ಗೆ ಹೀರೆಕಾಯಿ? ಬೇಗ ತಗ, ನೀನೆ ಆರಿಸ್ಕ ತಗ. ಅದಕ್ಕೇನಂತೆ, ಯಾವ್ದ್ ಬೇಕು ತಗಬಾರ್ ತಾಯಿ. ನೀನು ಬಂದು ಆರಿಸ್ಕೊಂಡು ತೂಕ ಹಾಕಿಸ್ಕೊಂಡ್ರೆ ಅಪ್ಪನ್ನ ತಗೊಂಡೋಗ್ದಲೆ ನೀನು ಅಲ್ಲಿ ನಿನ್ಕೊಂಡ್ಬಿಟ್ಟು ಕೊಡಗವ್ರಜ್ಜಿ ಅಂತ ಹೇಳಿರೆ ಬಾ ಬೇಗ ಮುಂದೆ ಬಂದ್ಬಿಟ್ಟು ತಗೊಂಡ್ರೆ ಆಯ್ತಮ್ಮ ನೀನೆ. ಬರ್ರಿ ಅತ್ಲಾಗ ಬೇಗ ಅತ್ಲಾಗಿ. ಅಮ್ಮ ಸರೋಜಮ್ಮ, ನಿಮ್ಮ ಮಾವಯ್ಯ ಇನ್ನೇನು ಬರಲ್ಲ. ಇವ್ರು ಬೇರೆ ಹುಡುಗರು ಬೇರೆ ಟೊಮೆಟೊ ಹಣ್ಣು ಒಂದ್ 5-6 ಕೆಜಿ, ಒಂದ್ 10 ಕೆಜಿ ಬೇಕು ಅಂತ ಹೇಳ್ತಿದಾರೆ ಎಲ್ಲಾರಿಂದ. ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಬೇರೆ ಬೇಕು ಅಂತ ಹೇಳ್ತಿದಾರೆ. ಬೇಗ ಬಾಯಿಲಿ ರಪ್ಪನ ಹೋಗ್ಬಿಟ್ಟು ಇದೆಲ್ಲ ಕೊಟ್ಬಿಟ್ಟು ಹೀರೆಕಾಯಿ ಎಲ್ಲ ವ್ಯಾಪಾರ ಮಾಡಾದ್ಮೇಲೆ ಒಂದ್ ರೇಟು ಹಂಗೆ ಹೊಲತಾ ಹೋಗ್ಬಿಟ್ಟು ಮೆಣಸಿನ್ಕಾಯಿನೂ ಟೊಮೆಟೊ ಹಣ್ಣು ಬಿಡಿಸ್ಕೊಂಡ್ ಬಂದ್ಬಿಡೋಣ. ಅದೆಷ್ಟು ಒಂದೊಂದ್ 5-5 ಕೆಜಿ 10 ಕೆಜಿ ಅಲ್ವಾ, ಬೇಗ ಆಗೋಗ್ಬಿಡ್ತು. ಒಂದ್ ಅರ್ಧ ಗಂಟೆ ಅಷ್ಟೊತ್ತಿಗೆ ಬೇಗ ಹೋಗಿ ಬಂದ್ಬಿಡೋಣ. ನಾನು ನಿಮ್ಮ ಮಾವಯ್ಯ ಹೇಳ್ತು ಆದ್ರೂನು ಒಂದ್ 5-5 ಕೆಜಿ ಮೆಣಸಿನ್ಕಾಯಿನೂ ಒಂದ್ 10 ಕೆಜಿ ಟೊಮೆಟೊ ಹಣ್ಣು ಕುಯ್ಕೊಳ್ಳೋಣ, ಯಾರು ಬಂದ್ರೆ ಕೊಟ್ರೆ ಆಗುತ್ತೆ ಅಂತ. ನಾಳೆ ಎಂಗೇಜ್ಮೆಂಟ್ ಐತೆ, ನೀನ್ ಎಲ್ಲೂ ವ್ಯಾಪಾರಕ್ಕೆ ಹೋಗಲ್ಲ, ಏನಿಲ್ಲ, ಯಾರು ತಗೊಳಲ್ಲ, ಇವತ್ತೇನೆ ಸುಮ್ಕಿರು ಅಂತ ನಾನು ಉದಾಸೀನ ಮಾಡ್ಕೊಂಡು ಕರ್ಕೊಂಬಂದೆ. ನೋಡಿದ್ರೆ ಇಂತ ಎಡಬಟ್ಟು ಆಗೋಯ್ತು. ಏನ್ ಮಾಡಕ್ ಆಗಲ್ಲ ಇವಾಗ. ತಡಿದಮ್ಮ ತಗೊಂಬಂದ್ ಕೊಡ್ತೀನಿ. ಅವನು ಮನೆ ಹತ್ರನೇ ಬರ್ತೀನಿ. ಈಗ ತಗೊಂಡು ಹೋಗಿರಿ ಇನ್ನೇನ್ ಸದ್ಯಕ್ಕಿಗೆ. ಗಿರ್ಜಿ, ನಿನ್ಗೂ ಏನಾರ ಬೇಕಿತ್ತೇನೆ ಟೊಮೆಟೊ ಹಣ್ಣು? ಕರೆಕ್ಟ್ ಆಗಿ ಹೇಳು ಮತ್ತೆ. ಇವಾಗ ನಾನು ಕುಯ್ಕೊಂಬಂದ್ ಬಿಡ್ತೀನಿ. ಆಮೇಲಿಂದ ನನ್ಗೇನು ಬೇಡ ಕಣ್ಗವ್ರಜ್ಜಿ, ನಾನು ಹೇಳಿರಲಿಲ್ಲ ಕಣ್ಗವ್ರಜ್ಜಿ, ಟೊಮೆಟೊ ಹಣ್ಣು ಮನೇಲೆ ಇದಾವ್ ಕಣ್ಗವ್ರಜ್ಜಿ ಅಂತ ಹೇಳಿದ್ರೆ ನಾನು ಏನ್ ಮಾಡ್ಲಿ ಅಜ್ಜಿ? ಯಾವತ್ತೂ ನಾನು ಹಿಂಗ್ ಹೇಳಿಲ್ಲ ಕಣಜ್ಜಿ. ಈಗ ನನಗೂ ಒಂದ್ 2-3 ಕೆಜಿ ಬೇಕಿತ್ತು ಟೊಮೆಟೊ ಹಣ್ಣು. 2-3 ಕೆಜಿ, ಒಂದ್ 1/4 ಕೆಜಿ ಹಸಿರು ಮೆಣಸಿನ್ಕಾಯಿ ಬೇಕಿತ್ತು ಕಣ್ಗವ್ರಜ್ಜಿ. ಕೊತ್ತಂಬರಿ ಸೊಪ್ಪು ಒಂದ್ 2 ಕಂತೆ ಬೇಕಿತ್ತು. ಇಷ್ಟೆಲ್ಲ ತಗೊಂಬಂದು ಅಲ್ಲೇ ಮಂತಾವ್ಲೆ ಕೊಟ್ಟೋಗು. ಇಲ್ಲಾಂದ್ರೆ ನಾನೇ ಬೇಕಾದ್ರೆ ನೀನ್ ಕುಯ್ಕೊಂಬಂದಿರು, ಮಂತಾವ್ ಬಂದ್ಬಿಟ್ಟು ಇಸ್ಕೊಂಡ್ ಹೋಗ್ತೀನಿ ಬೇಕಾದ್ರೆ. ನಮ್ ಗೌರಜ್ಜಿ ನೋಡಿ ಹೆಂಗ್ ಹೇಳ್ತೈತಂತ. ಅಲ್ಲ ಕಣ್ಗವ್ರಜ್ಜಿ, ಯಾವತ್ತಾದ್ರೂ ನಾನು ಬ್ಯಾಡ ಕಣಜ್ಜಿ ಅಂತ ಹೇಳಿದಿನ ಅಂದ್ಮೇಲೆ ತಗೊಂಡ್ತೀನಿ ಕಣ್ಗವ್ರಜ್ಜಿ. ಏನಮ್ಮ ನೇತ್ರಮ್ಮ, ನಿನ್ಗೂ ಬೇಕಿತ್ತೇನಮ್ಮ? ಇನ್ನೇನು ನಮ್ಮ ಲಕ್ಷ್ಮಕ್ಕನು ಹೇಳಿದ್ಲು, ಈ ಸಾವಿತ್ರಮ್ಮಂಗೂ ಬೇಕು ಅಂತ ಹೇಳಿದಾರೆ, ಗಿರ್ಜಮ್ಮನು ಬೇಕು ಅಂತ ಹೇಳಿದಾಳೆ. ನಿನ್ಗೇನಾರ ಬೇಕಿತ್ತ ಏನು ಬೇಡವಮ್ಮ ನಿನ್ಗೂನು ಟೊಮೆಟೊ ಹಣ್ಣು? ನನಗೆ ಟೊಮೆಟೊ ಹಣ್ಣು ಏನ್ ಬೇಡ ಕಣಜ್ಜಿ, ಕೊತ್ತಂಬರಿ ಸೊಪ್ಪು ಬೇಕಿತ್ತು, ಒಂದ್ 2 ಕಂತೆ ಕೊತ್ತಂಬರಿ ಸೊಪ್ಪು, ಹಂಗೆ ಹಸಿರು ಮೆಣಸಿನ್ಕಾಯಿ ಬೇಕಿತ್ತು, ಒಂದ್ ಅರ್ಧ ಕೆಜಿ ಹತ್ತತ್ತ ಹಸಿರು ಮೆಣಸಿನ್ಕಾಯಿ ಬೇಕಿತ್ತು ನನ್ಗೂನು. ಸರಿ ಕಣಮ್ಮ, ಆಯ್ತು ತಗೊಂಬರ್ತೀನಿ. ಹೋಗಿರಿ, ಸಾಯಂಕಾಲದ ಅಷ್ಟೊತ್ತಿಗೆ ತಗೊಂಬಂದ್ಬಿಟ್ಟು ಮಂತವ ಕೊಟ್ಟು ಬರ್ತೀನಿ. ಅತ್ತೆ ಅತ್ತೆ, ಆಗಿದ್ರೆ ಇನ್ನೇನು ಬರೀ ಒಂದ್ ರೇಟ್ ಊಟ ಮಾಡ್ಕೊಳ್ರಿ ರಪ್ಪನ್ನ. ನೀವು ಊಟ ಮಾಡ್ಕೊಂಡು ಬೇಗ ಹೋಗಿ ಬಂದ್ಬಿಡೋಣ. ಇನ್ನೇನು ಮಂತವ ಕೆಲ್ಸಗಳು ಏನಾರು ಇದ್ರೆ ಪವಿತ್ರಮ್ಮ ನೋಡ್ಕೊಂತಾಳೆ. ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಹೋಗಿ ಬಿಡಿಸ್ಕೊಂಡ್ ಬಂದ್ಬಿಡೋಣ ರಪ್ಪನ್ನ. ಮಾವಯ್ಯ ಇನ್ನೇನು ಬರಲ್ಲ ಪಾಪ, ಮಾವಯ್ಯ ಅದು ಇದು ಕೆಲ್ಸದ ಮೇಲೆ ಹೋಗಿದಾರೆ. ಈಗ ನಾವೇ ಹೋಗಿ ಬಿಡಿಸ್ಕೊಂಡ್ ಬಂದ್ಬಿಡೋಣ ಬರ್ರಿ ಬೇಗ. ನೋಡಿದ್ರೇನ್ರಪ್ಪ, ಈ ಕತೆ ಇಷ್ಟ ಆಯ್ತಾ? ಇಂಥ ಕತೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ. ದಯವಿಟ್ಟು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ ಕಣ್ರಪ್ಪ.